ನಮಸ್ಕಾರ. ನಮಸ್ತೆ. ಕೇಳಿಸ್ತಾ ಇದೆಯಾ ಸರ್? ಕೇಳಿಸ್ತಾ ಇದೆ ಮೇಡಮ್, ನಿಮ್ಗೆ? ಕೇಳಿಸ್ತಾ ಇದೆ. ನಾನು ರೆಕಾರ್ಡ್ ಮಾಡ್ಕೊಳ್ಳೋಕೆ ಪರ್ಮಿಷನ್ ನಿಮ್ಮ ಹತ್ರ ಕೇಳಬೇಕು ಹೇಳ್ತಾ ಇದ್ದೆ. ರೆಕಾರ್ಡ್ ಮಾಡ್ಕೋಬಹುದು ಮೇಡಮ್. ನಾನು ರೆಕಾರ್ಡ್ ಮಾಡಿ ಬೇಕಾದ್ರೆ ನಿಮಗೆ ಕಳಿಸ್ಬೋದು, ಹೇಗಾದ್ರೂ ಸರಿ. ಇಲ್ಲಿ ನಾನು ನೀವು ಕಳಿಸಿದ್ರು ಆಗ್ಬೋದು, ನನಗೆ ತೊಂದರೆ ಇಲ್ಲ. ಯಾಕಂದ್ರೆ ಇಲ್ಲಿ ಆಟೋಮೆಟಿಕ್ ರೆಕಾರ್ಡಿಂಗ್ ಆಪ್ಷನ್ ಟಿಕ್ ಮಾಡಿದ್ದೇನೆ. ಸರಿ, ನೀವೇ ಕಳಿಸಿ ನನಗೆ, ನಾನು ಪರವಾಗಿಲ್ಲ. ನಿಮ್ಗೆ ಅದನ್ನ ವಾಟ್ಸ್ಆಪ್ ಅಲ್ಲಿ ಕಳಿಸ್ತೇನೆ. ಸರಿ, ಓಕೆ. ಗೀತಾ ಭಾಷ್ಯದ ಒಂದು ಸಾಫ್ಟ್ ಕಾಪಿ ಇದೆ. ಓಕೆ, ಅದನ್ನ ಇಲ್ಲಿ ಶೇರ್ ಮಾಡ್ತಾ ಇದ್ದೇನೆ. ಇದು ನಂಗೆ ಮೇಲ್ ಮಾಡಕ್ಕಾಗತ್ತಾ ಸರ್? ಮೇಲ್ ಅಥವಾ ವಾಟ್ಸ್ಆಪ್ ಕಳಿಸ್ತೇನೆ. ಸರಿ ಸರಿ. ಈಗಲೇ ಸಂಸ್ಕೃತದಲ್ಲೇ ಇದೆಯಾ? ವಾಟ್ಸ್ಆಪ್ ಮಾಡಿ ಈಗಲೇ, ಹೇಗೆ ಓಪನ್ ಇಟ್ಕೊಂಡಿದ್ದೀನಿ. ಫೈನ್, ಒಂದು ಸೆಕೆಂಡ್. ಇದು ಸಂಸ್ಕೃತದಲ್ಲೇ ಇದೆಯಾ ಕನ್ನಡ? ಈಗ ಸಂಸ್ಕೃತ ಲಿಪಿಯಲ್ಲಿದೆ. ಓಕೆ. ಕನ್ನಡ ಲಿಪಿಯಲ್ಲಿ ನೋಡ್ತೇನೆ. ಯಾವ್ದಾದ್ರು archive.org ಅಂತ ಒಂದು ವೆಬ್ಸೈಟ್ ಇದೆ. ಚೂರು ವಾಟ್ಸ್ಆಪ್ ಮಾಡ್ತೀರಾ ಅದನ್ನು ಕೂಡ? ಜಸ್ಟ್ ಅ ಸೆಕೆಂಡ್. ಓಕೆ. ಇದು ಮುಕ್ತ ಚರ್ಚೆ ಇರ್ತದೆ ಮೇಡಮ್. ಇಲ್ಲಿ ನೀವು ಯಾವುದೇ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು ಮತ್ತು ನನ್ನ ವಿಚಾರವನ್ನು ತಿಳಿಸ್ತಾ ಇರ್ತಾನೆ. ಸೊ ಇಬ್ರು ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡೋದು ಇರ್ತದೆ. ಸುಮಾರು 19 MB ಇದೆ. ಹಾಗಾದ್ರೆ ಇದರಲ್ಲಿ ಬರಲ್ವಾ ಅಂತ ವಾಟ್ಸ್ಆಪ್ ಅಲ್ಲಿ ಅಲ್ವಾ? ವಾಟ್ಸ್ಆಪ್ ಅಲ್ಲಿ ಸ್ವಲ್ಪ ಮೇಲ್ ಮಾಡಿ. ಬಂತು ಅಂತ ಕಾಣ್ತು. ಬಂತು. ಹೌದು. ಡೌನ್ಲೋಡ್ ಆಯ್ತು, ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಮ ಇಚ್ಛೆ ಏನಿದೆ ಅಂತ ಒಂದು ಸ್ವಲ್ಪ ಸ್ಪಷ್ಟಪಡಿಸಿದ್ರೆ ಅನುಕೂಲ ಆಗುತ್ತೆ. ಇಚ್ಛೆ ಅಂದ್ರೆ, ಈಗ ಗೀತೆ ನನ್ಗೆ ಗೊತ್ತಿದ್ದ ಪ್ರಕಾರ, ನಾನು ತಿಳ್ಕೊಂಡಿದ್ದು ಅಪ್ಪನ ಹತ್ರ ಇರ್ಲಿ ಅಥವಾ ಬೇರೆ ಕಡೆ ಓದಿದ್ದು, ಗೀತೆ ಅಂದ್ರೆ ಜನರ ಬದುಕಿನ ಜೊತೆಗೆ ಅಂಡ್ ಅದರಲ್ಲೂ ವಿಶೇಷವಾಗಿ ಜನರ ಮನಸ್ಸಿಗೆ ಸಂಬಂಧಪಟ್ಟದ್ದು. ನಮ್ಮ ಮನಸ್ಸಿಗೆ ಅದು ಮನೋವಿಕಾಸ, ಮನೋವಿಶ್ಲೇಷಣೆ, ಅದರ ಮೂಲಕ ಈ ಬದುಕನ್ನು ನಾವು ಯಾವ ರೀತಿ ಪರಿವರ್ತಿಸಿಕೊಳ್ಬಹುದು ಅನ್ನೋದರ ಮೇಲೆ ಬರೆದ ಒಂದು ಸೂತ್ರ, ಭಾಷೆ ಅಂತ ನಾನು ಅನ್ಕೊಂಡಿದ್ದೀನಿ ಇದನ್ನ. ಅದರಲ್ಲಿ ಎಲ್ಲಾ ನಮ್ಮ ವರ್ತನೆಗೆ, ಸಮಸ್ಯೆಗಳಿಗೆ ಪರಿಹಾರ ಇದ್ದಿರತ್ತೆ. ಅದನ್ನ ಕಂಡುಕೊಳ್ಳೋಕೆ ದಾರಿಯನ್ನು ಅದು ತೋರಿಸ್ತಾ ಇರತ್ತೆ. ನಾವು ಅದನ್ನು ಹುಡುಕಿಕೊಳ್ಬೇಕು ಅದರಲ್ಲೇ ಅಂತ.
ಸರಿ. ಈ ಅಂದ್ರೆ ಈ ಭಾಗದ ಅಧ್ಯಯನದಿಂದ ನೀವು ಏನನ್ನ ಉದ್ದೇಶ ಇಟ್ಕೊಂಡು ಸಂಸ್ಕೃತ ಅಧ್ಯಯನ ಒಂದು ಉದ್ದೇಶ. ಹೌದು. ಇನ್ನೊಂದು ನನ್ಗೀಗ ಭಗವದ್ಗೀತೆ ಓದುವಾಗ ಪ್ರತಿ ಸಲ ಕನ್ನಡ ಅರ್ಥಕ್ಕೆ ಹೋಗಿ ನೋಡೋದು ಅದೊಂಥರ ರಸಭಂಗ ಆಗತ್ತೆ ಅಂತಾರಲ್ಲ. ಅಂದ್ರೆ ನಾವು ಆ ತಾದಾತ್ಮ್ಯತೆಯಲ್ಲಿ ಓದುವಾಗ ಅಲ್ಲೇ ನಮ್ಗೆ ಅರ್ಥ ಆದಾಗ ಅದು ಕೊಡುವ ಒಂದು ಅನುಭವವೇ ಬೇರೆ. ಇದು ಅರ್ಥ ಆಗಿಲ್ಲ ಅಂತ ತಲೆಗೆ ಬಂದಾಗ ಒಂದು ನೆಗೆಟಿವ್ ಥಾಟ್. ಮತ್ತೆ ಕನ್ನಡ ನೋಡೋದು, ಮತ್ತೆ ಕನ್ನಡ ಅನುವಾದ ಎಷ್ಟು ಪರ್ಫೆಕ್ಟ್ ಆಗಿ ಅದನ್ನ ತಂದಿದ್ದಾರೆ ಅಂತಾನು ನಮ್ಗೆ ಅರ್ಥ ಆಗಲ್ಲ. ಎಷ್ಟೋ ಪದಗಳು ತಪ್ಪಾಗಿರುತ್ತೆ, ಅದು ಗೊತ್ತಾಗಲ್ಲ. ಅದನ್ನ ನಾನು ತಿಳ್ಕೊಳ್ಬೇಕು ಅಂತ. ಸರಿ ಮೇಡಮ್. ಇಲ್ಲಿ ಶಂಕರಾಚಾರ್ಯರ ಭಾಷ್ಯವನ್ನ ಆಧರಿಸಿ ನಾವೊಂದ್ ಸ್ವಲ್ಪ ಚರ್ಚೆಗೆ ತೆಗೆದುಕೊಳ್ಳೋಣ. ಅದ್ವೈತದ ಸಿದ್ಧಾಂತದ ಪ್ರಕಾರ ಈ ಗೀತೆಯನ್ನ ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನ ಇದು. ಇಲ್ಲಿ ಯಾವುದೇ ಸಂದರ್ಭದಲ್ಲೂ ನಿಮ್ಮ ವಿಚಾರವನ್ನ ಮುಕ್ತವಾಗಿ ಹೇಳಬಹುದು ಮತ್ತು ಊನತೆ ಅಥವಾ ಇನ್ನೂ ಇದ್ರ ಬಗ್ಗೆ ವಿಸ್ತಾರ ಬೇಕು, ಚರ್ಚೆ ಮಾಡಬೇಕು ಅನ್ನುವಂತಹ ವಿಷಯ ಇದ್ರೆ ಮುಕ್ತವಾಗಿ ಹೇಳ್ಬೋದು. ಖಂಡಿತ. ಆರಂಭ ಮಾಡೋಣ. ಸರಿ ಸರ್. ಮೊದಲನೆಯ ಈ ಶ್ಲೋಕವನ್ನ ಮಂಗಲ ಶ್ಲೋಕ ಎಂಬುದಾಗಿ ಕರೆದಿದ್ದಾರೆ. ನಾರಾಯಣ ಪರೋ ವ್ಯಕ್ತಾತ್ ಅಂಡಮವ್ಯಕ್ತ ಸಂಭವಂ ಅಂಡಸ್ಯಾಂತಸ್ತ್ವಿಮೇ ಲೋಕಾಃ ಸಪ್ತದ್ವೀಪಾ ಚ ಮೇದಿನಿ. ನಾರಾಯಣಃ ಪರಃ ಅವ್ಯಕ್ತಾತ್. ಅದ್ವೈತ ಸಿದ್ಧಾಂತದ ಪ್ರಕಾರ ನಿರುಪಾಧಿಕ ಬ್ರಹ್ಮ ಅನ್ನುವಂತಹ ಒಂದು ವಿಚಾರ ಇದೆ. ಅಂದ್ರೆ ಯಾವ ಚೈತನ್ಯ ಶಕ್ತಿ ಎಲ್ಲ ಕಡೆ ವ್ಯಾಪ್ತವಾಗಿದೆಯೋ, ಯಾವುದಕ್ಕೆ ಜನನ ಮರಣ ಎಂಬಂತಹ ಸಂಕೋಲೆಗಳು ಇಲ್ಲವೋ ಅಂತಹ ಚೈತನ್ಯ ಶಕ್ತಿಯನ್ನ ಇಲ್ಲಿ ನಾರಾಯಣ ಎಂಬುದಾಗಿ ಹೇಳಿದ್ದಾರೆ. ಈ ಚೈತನ್ಯ ಶಕ್ತಿಯು ಅವ್ಯಕ್ತಾತ್, ಅವ್ಯಕ್ತ ಅಂದ್ರೆ ಮಾಯೆ, ಮಾಯೆಗಿಂತ ಪರಹ, ಪರಹ ಅಂದ್ರೆ ಶ್ರೇಷ್ಠ ಅಂತ ಅರ್ಥ. ಇಲ್ಲಿ ಮಾಯಾಶಕ್ತಿಗಿಂತ ಶ್ರೇಷ್ಠವಾದಂತಹ ಒಂದು ಚೈತನ್ಯ ಶಕ್ತಿ ಇದೆ. ನಾರಾಯಣ ಪರಹ ಅವ್ಯಕ್ತಾತ್ ಅಂಡಂ ಅವ್ಯಕ್ತ ಸಂಭವಂ. ಇಂತಹ ಮಾಯಾಶಕ್ತಿಯಿಂದ ಅಂಡಂ ಸಂಭವಂ, ಅಂಡ ಎಂದ್ರೆ ಇಲ್ಲಿ ಬ್ರಹ್ಮಾಂಡ ಎಂಬ ಅರ್ಥ. ಇಡೀ ಬ್ರಹ್ಮಾಂಡವು ಈ ಮಾಯೆಯಿಂದ ಸೃಷ್ಟಿಸಲ್ಪಟ್ಟಿದೆ. ಈ ಮೊದಲನೆಯ ವಾಕ್ಯದಲ್ಲಿ ಅಥವಾ ಇಲ್ಲಿ ಪಾದ ಅಂತ ಕರೀತಾರೆ, ಸಂಸ್ಕೃತದಲ್ಲಿ ಶ್ಲೋಕಗಳನ್ನ 4 ಪಾದಗಳಲ್ಲಿ ವಿಭಾಗಿಸ್ತಾರಲ್ಲ. ಈ ಮೊದಲ 2 ಪಾದದಲ್ಲಿ ಅನೇಕ ವಿಚಾರಗಳನ್ನ ಹೇಳಿದ್ದಾರೆ. ಮೊದಲನೇದಾಗಿ ಅತ್ಯಂತ ಶ್ರೇಷ್ಠವಾದಂತ, ಶ್ರೇಷ್ಠ ಅಂತ ಕರೀಲಿಕ್ಕಾಗುದಿಲ್ಲ, ಯಾವುದೇ ಗುಣದೋಷಗಳನ್ನ ಹೊಂದಿರದಂತಹ ಒಂದು ಚಿಚ್ಚಕ್ತಿ ಇದೆ, ಚೈತನ್ಯ ಶಕ್ತಿ ಇದೆ, ಅದು ನಾರಾಯಣ. ತದನಂತರದಲ್ಲಿ ನಾರಾಯಣನ ನಂತರ ಸ್ಥಾನೀಯವಾದಂಥದ್ದು ಅವ್ಯಕ್ತ ಶಕ್ತಿ ಅಥವಾ ಮಾಯಾಶಕ್ತಿ. ಇಂಥ ಮಾಯಾಶಕ್ತಿಯಿಂದ ಅಂಡಂ ಅವ್ಯಕ್ತ ಸಂಭವಂ, ಇಡೀ ಬ್ರಹ್ಮಾಂಡವು ಅವ್ಯಕ್ತದಿಂದ ಸಂಭವಿಸಿದೆ. ಸಂಭವಿಸಿದೆ ಅಂದ್ರೆ ಸೃಷ್ಟಿ ಪಡ್ಕೊಂಡಿದೆ. ಅಂಡಸ್ಯ ಅಂತಸ್ತು ಇಮೇ ಲೋಕಾಹ ಸಪ್ತದ್ವೀಪಾಚ ಮೇದಿನಿ. ಈ ಬ್ರಹ್ಮಾಂಡದ ಒಳಗೆ ಅಂಡಸ್ಯ ಅಂತಃ ತು ಇಮೇ ಲೋಕಾಹ, ಇಮೇ ಅಂದ್ರೆ ಭೂಹು ಭುವಃ ಸುವಃ ಮಹಾ ಜನಃ ತಪಃ ಸತ್ಯಂ, ಈ ರೀತಿ 7 ಲೋಕಗಳನ್ನು ಹೇಳುತ್ತಾರೆ. ಒಟ್ಟು ಸಪ್ತದ್ವೀಪಾಚ ಮೇದಿನಿ, ಮೇದಿನಿಯನ್ನ ಪೃಥ್ವಿ. ಈ ಪೃಥ್ವಿಯು ಈ ಬ್ರಹ್ಮಾಂಡದ ಈ 7 ಲೋಕಗಳ ಪ್ರಥಮ ಸೋಪಾನವಾದಂತಹ ಪೃಥ್ವಿ ಭೂಹು. ಭುವಃ ಸುವಃ ಮಹಾ ಜನಃ ತಪಃ ಸತ್ಯಂ, ಈ ರೀತಿ 7 ಲೋಕಗಳನ್ನ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇಷ್ಟು ಸೇರಿ ಬ್ರಹ್ಮಾಂಡ. ಈ ಬ್ರಹ್ಮಾಂಡವು ಯಾರಿಂದ ಸೃಷ್ಟಿಯಾಯಿತು?
ಅವ್ಯಕ್ತವಾದಂತಹ ಅವ್ಯಕ್ತ ಎಂಬ ಹೆಸರಿನ ಮಾಯೆಯಿಂದ ಸೃಷ್ಟಿಯಾಯಿತು ಎಂಬುದು ಈ ಶ್ಲೋಕದ ತಾತ್ಪರ್ಯ. ಇಲ್ಲಿ 3 ವಿಚಾರಗಳನ್ನು ಹೇಳ್ತಿದ್ದಾರೆ. ಮೊದಲನೇ ವಿಚಾರ ನಿರುಪಾಧಿಕ ಚೈತನ್ಯ. ಈ ಶಬ್ದ ತುಂಬಾ ಕಡೆ ಬರುತ್ತದೆ. ಈ ನಿರುಪಾಧಿಕ ಚೈತನ್ಯವನ್ನ ನಾರಾಯಣ ಎಂಬುದಾಗಿ ಹೇಳಿದ್ದಾರೆ. ನಿರುಪಾರ್ಥಿಕನ ನಿರುಪಾಧಿಕನ? ಉಪಾಧಿ. ಉಪಾಧಿ ಅಂದ್ರೆ ಅದರಿಂದ ಸಂಬಲಿತವಾದದ್ದು. ನಿರುಪಾಧಿ ಅಂದ್ರೆ ಯಾವುದೇ ಚೌಕಟ್ಟಿನ ಒಳಗೆ ಇರುವಂತಹ ವಸ್ತು ಅಲ್ಲ. ದಿಗಂತ ಅಥವಾ ಯಾವುದರ ಬಂಧವೂ ಇಲ್ಲದಂತಹ ಒಂದು ಚೈತನ್ಯ ಪದಾರ್ಥ. ಇದು ಮೊದಲನೇ ಅಂಶ. ಎರಡನೇದು ಅವ್ಯಕ್ತವಾದಂತಹ ಮಾಯಾ. ಮೂರನೇದು ಬ್ರಹ್ಮಾಂಡ. ಈಗ ಕಾರ್ಯಕಾರಣ ಭಾವವನ್ನ ನೋಡುದಾದ್ರೆ ಈ ನಿರುಪಾಧಿಕ ಚೈತನ್ಯಕ್ಕೆ ಕಾರ್ಯಭಾವವೂ ಇಲ್ಲ, ಕಾರಣ ಭಾವವೂ ಇಲ್ಲ. ಅದು ಮತ್ತೊಂದರಿಂದ ಸೃಷ್ಟಿಸಲ್ಪಡಲಿಲ್ಲ, ಹಾಗೆ ಮತ್ತೊಂದನ್ನ ಸೃಷ್ಟಿಸಲೂ ಇಲ್ಲ. ಹೀಗೆ ನಿರುಪಾಧಿಕ ಚೈತನ್ಯ ಸಂಪೂರ್ಣವಾಗಿ ಅಸ್ಪೃಷ್ಟವಾಗಿಯೇ ಇದೆ. ಇನ್ನು ಎರಡನೆಯದು ಮಾಯಾ. ಈ ಮಾಯೆಯು ಜಗತ್ತನ್ನ ಸೃಷ್ಟಿಸಿದೆ. ಜಗತ್ತು ಅಂದ್ರೆ ಇಲ್ಲಿ ಅಂಡಹ ಅಂದ ಶಬ್ದ ಪ್ರಯೋಗ ಮಾಡಿದ್ದಾರೆ, ಬ್ರಹ್ಮಾಂಡ. ಈ ಬ್ರಹ್ಮಾಂಡವನ್ನ ಈ ಮಾಯೆಯು ಸೃಷ್ಟಿಸಿದೆ. ಹೀಗೆ ಈ 3 ತತ್ವಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ಮೊದಲನೆಯ ಶ್ಲೋಕವನ್ನ ಮಂಗಲ ಶ್ಲೋಕ ಮತ್ತು ಅದರಲ್ಲಿ ಇಡೀ ಗ್ರಂಥದ ಸಾರವನ್ನ ಹಿಡಿದಿಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನಾವು ಕಾವ್ಯದಲ್ಲಿ ನೋಡುವುದಾದ್ರೂ ಇದೇ ಒಂದು ಕ್ರಮ ಇದೆ. ಕಾವ್ಯದಲ್ಲಿ ಕವಿ ಪ್ರತಿಭೆಯನ್ನ ತೋರಿಸ್ಲಿಕ್ಕೆ ಮೊದಲನೆಯ ಶ್ಲೋಕವನ್ನೇ ಹೆಚ್ಚಾಗಿ ಆಯ್ದುಕೊಳ್ತಾರೆ. ಅದನ್ನು ಮಂಗಲ ಶ್ಲೋಕ ಎಂಬುದಾಗಿ ಕರೀತಾರೆ. ಇಲ್ಲಿ ಶಂಕರಾಚಾರ್ಯರು ನಾರಾಯಣ ಅಂತ ಈ ಮಂಗಲ ಅಂದ್ರೆ ನಿರುಪಾಧಿಕ ಚೈತನ್ಯವನ್ನ ಮೊದಲನೇ ಶಬ್ದವಾಗಿ ಬಳಸುವುದರ ಮೂಲಕ ಮಂಗಲವನ್ನು ಹಾಡಿದ್ದಾರೆ ಎಂಬುದು ಅನೇಕರ ಅಭಿಪ್ರಾಯ. ಮೊದಲನೆಯ ಶಬ್ದವು ಅತ್ಯಂತ ಶ್ರೇಷ್ಠ, ಮೊದಲನೆಯ ಶ್ಲೋಕವೇ ಶ್ರೇಷ್ಠ ಎಂಬುದು ಎಲ್ಲರ ಪರಿಭಾವನೆ. ಆದ್ರಿಂದ ಈ ಶ್ಲೋಕದಲ್ಲಿ 3 ಪ್ರಧಾನವಾದಂತಹ ತತ್ವಗಳು, ನಿರುಪಾಧಿಕ ಚೈತನ್ಯ, ಮಾಯಾ, ಹಾಗೆಯೇ ಬ್ರಹ್ಮಾಂಡ, ಇವು 3 ಪ್ರಧಾನವಾದಂತಹ ತತ್ವಗಳನ್ನ ಮೊದಲನೆಯ ಶ್ಲೋಕದಲ್ಲಿ ಹೇಳಿದ್ದಾರೆ. ಅವ್ಯಕ್ತವಾದ ಮಾಯೆ ಬ್ರಹ್ಮಾಂಡ ಸೃಷ್ಟಿಸಿತ್ತು ಅಂತ ಆದ್ರೆ ಮಾಯೆಯ ಸೃಷ್ಟಿಸಿದ್ದು ನಿರುಪಾಧಿಕ ಚೈತನ್ಯವ? ನಿರುಪಾಧಿಕ ಚೈತನ್ಯಕ್ಕೆ ಕಾರ್ಯಭಾವವೂ ಇಲ್ಲ, ಕಾರಣ ಭಾವವೂ ಇಲ್ಲ. ಅದು ಯಾವುದರಿಂದ ಸೃಷ್ಟಿಸಲ್ಪಡಲಿಲ್ಲ ಮತ್ತು ಯಾವುದಕ್ಕೂ ಕಾರಣ ಅಲ್ಲ. ಹಾಗಾದ್ರೆ ಅದರದ್ದು ಶಕ್ತಿಯ ಉಪಯೋಗ ಅದು ಸಾರ್ವಕಾಲಿಕ ಅಂದ್ರೆ ಕಾಲಾತೀತವಾದಂತಹ ಒಂದು ಸತ್ಯ ಅಂತ ಹೇಳ್ಬೋದು. ಇದನ್ನ ಋತ ಎಂಬ ಶಬ್ದದಿಂದ ಕೆಲವೊಂದು ಸಂದರ್ಭದಲ್ಲಿ ಪ್ರಯೋಗ ಮಾಡಿದ್ದಾರೆ. ಹೌದು, ಸಾರ್ವಕಾಲಿಕ ಸತ್ಯ ಅಂತ ಅಂದ್ಮೇಲೆ ಅದು ಬ್ರಹ್ಮಾಂಡದಲ್ಲಿ ಅದರದ್ದು ಕೆಲಸ ಏನು ಇಲ್ವಾ ಹಾಗಿದ್ರೆ? ಅದು ಎಲ್ಲ ಕಡೆ ವ್ಯಾಪ್ತವಾಗಿದೆ. ಅಣು ರೇಣು ತೃಣಕಾಷ್ಠಗಳಲ್ಲಿ ಎಲ್ಲ ಕಡೆ ವ್ಯಾಪ್ತವಾಗಿದೆ. ಆದರೆ ಅದು ಮತ್ತೊಂದನ್ನ ಸೃಷ್ಟಿಸುವುದಿಲ್ಲ, ಮತ್ತೆ ಅದನ್ನ ನಾಶಪಡಿಸ್ಲಿಕ್ಕೂ ಆಗುದಿಲ್ಲ. ಇದಕ್ಕೆ ಯಾವುದು ಸಹಜವಾದಂತಹ ಉದಾಹರಣೆ ಎನರ್ಜಿ. ಈಗಿನ ಒಂದು ಪರಿಭಾಷೆಯಲ್ಲಿ ಹೇಳುವುದಾದ್ರೆ, ಎನರ್ಜಿ ಕೆನಾಟ್ ಬಿ ಡೆಸ್ಟ್ರಾಯ್ಡ್, ನೈದರ್ ಬಿ ಡೆಸ್ಟ್ರಾಯ್ಡ್ ನಾರ್ ಬಿ ಕ್ರಿಯೇಟೆಡ್ ಅಂತ ಹೇಳ್ತಾರಲ್ಲ. ಸೊ ಎನರ್ಜಿ ಎಲ್ಲ ಕಡೆ ಇದೆ. ಇದನ್ನ ಡೆಸ್ಟ್ರಾಯ್ ಮಾಡ್ಲಿಕ್ಕೆ ಹೋಗಲ್ಲ, ಕ್ರಿಯೇಟ್ ಮಾಡ್ಲಿಕ್ಕೂ ಹೋಗಲ್ಲ. ಇರುವಂತಹ ಎನರ್ಜಿ ಅದು ಏನು ಎಲ್ಲ ಕಡೆ ಇದೆಯೋ ಅದನ್ನ ಮಾತ್ರ ನಾವು ನೋಡಬಹುದೇ ಹೊರತು ಅದಕ್ಕೆ ರೂಪಾಂತರ ಮಾಡ್ಲಿಕ್ಕೆ ಆಗುದಿಲ್ಲ. ಮಾಯೆಯನ್ನು ಹಾಗಿದ್ರೆ ಸೃಷ್ಟಿ ಮಾಡಿದ್ದು? ಇದ್ರ ಬಗ್ಗೆ ಅದ್ವೈತಿಗಳ ವಿಚಾರ ತುಂಬಾ ಮಹತ್ವದ್ದು. ಅದ್ವೈತಿಗಳ ಪ್ರಮುಖವಾದಂತಹ ವಿಚಾರ ಇದು, ಮಾಯಾ ಅನ್ನುವಂತಹ ಒಂದು ಪರಿಕಲ್ಪನೆ. ಈ ಮಾಯಾ ಅನ್ನುವಂಥದ್ದು
ಅದು ತ್ರಿಗುಣಾತ್ಮಕವಾಗಿರ್ತದೆ. ಮಾಯೆಯ ಬಗ್ಗೆ ತುಂಬಾ ವಿಸ್ತೃತವಾದಂತಹ ಚರ್ಚೆ ಇದೆ. ನಾನು ಸ್ಥೂಲವಾಗಿ ಅದರ ಪರಿಚಯ ಮಾತ್ರ ಮಾಡ್ತಾ ಇದ್ದೇನೆ. ಅದು ಸತ್ವ, ರಜಸ್ಸು, ತಮಸ್ಸು ಎಂಬಂತಹ ಈ 3 ಗುಣಗಳಿಂದ ಕೂಡಿರ್ತದೆ. ಈ 3 ಗುಣಗಳಿಂದ ಕೂಡಿದಂತಹ ಕಾರಣಕ್ಕಾಗಿಯೇ ಈ ಕಾರಣದಲ್ಲಿ ಅಂದ್ರೆ ಮಾಯೆಯಲ್ಲಿ ಇರುವಂತಹ ಈ 3 ಗುಣಗಳು ಕಾರ್ಯದಲ್ಲಿಯೂ ಕೂಡ, ಇಡೀ ಬ್ರಹ್ಮಾಂಡದಲ್ಲಿಯೂ ಕೂಡ ಅಭಿವ್ಯಕ್ತವಾಗ್ತಾ ಇರ್ತದೆ. ಹಾಗಾದ್ರೆ ಈ ಮಾಯೆ ಅನ್ನುವಂಥದ್ದು ಇದೆಯಾ ಅಂತ ಕೇಳಿದ್ರೆ ಅದ್ವೈತಿಗಳ ಪ್ರಕಾರ ಇಲ್ಲ. ಅದ್ವೈತಿಗಳ ಮೂಲ ಚಿಂತನೆ ಏನು ಅಂದ್ರೆ 2 ಇಲ್ಲ, ಒಂದೇ. ನ ದ್ವೈತಂ ಅದ್ವೈತಂ. ಸೊ ದ್ವೈತ ಭಾವ ಅನ್ನುವಂಥದ್ದು ನಮಗೆ ಎಲ್ಲ ಕಡೆ ಪ್ರತಿ ಕ್ಷಣದಲ್ಲೂ ಕಂಡು ಬರ್ತಾ ಇರ್ತದೆ. ನಾನು ಬೇರೆ, ಇನ್ನೊಂದು ಪದಾರ್ಥ ಬೇರೆ, ಜೀವಾತ್ಮ ಬೇರೆ, ಪರಮಾತ್ಮ ಬೇರೆ. ಈ ಬೇರೆ ಅನ್ನುವಂತಹ ಭಾವನೆ ಪ್ರತಿ ಕ್ಷಣದಲ್ಲೂ ಕಂಡು ಬರ್ತಾ ಇರ್ತದೆ ಸಾಮಾನ್ಯ ಬುದ್ಧಿಗೆ, ನಮಗೆ. ಆದ್ರೆ ಅದನ್ನ ಬಾಧಿಸಿ ಅದ್ವೈತವನ್ನ ಇಲ್ಲಿ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಹೇಗೆ ಹಾಗಾದ್ರೆ ಲೌಕಿಕದಲ್ಲಿ ನಾವು ಅದ್ವೈತ ಭಾವನೆಯನ್ನ ಅನುಭವಿಸುವುದೇ ಇಲ್ಲದಲ್ಲ, ಹಾಗಾದ್ರೆ ಅದ್ವೈತ ಭಾವನೆ ಸರಿಯೋ ಅಥವಾ ಲೌಕಿಕದಲ್ಲಿ ನಾವು ಅನುಭವಿಸುವುದು ಸರಿಯೋ ಎಂಬ ಪ್ರಶ್ನೆ ಬರ್ತದೆ. ಲೋಕದಲ್ಲಿ ಹೇಳಿ ಹೇಳಿ. ಈಗ ಮಾಯೆ ಅಂದ್ರೆ ನೀವ್ ಹೇಳಿದ್ರಿ ಈ 3 ಗುಣಗಳಿಂದ ವ್ಯಕ್ತವಾಗುವುದಿದೆ ಬ್ರಹ್ಮಾಂಡದಲ್ಲಿ ಅಂತ. ಅದ್ವೈತಿಗಳ ಪ್ರಕಾರ ಮಾಯೆ ನಮ್ಮಿಂದ ಭಿನ್ನ ಅಲ್ಲ, ಅದೇ ನಾವೇ ಅದು ಅಲ್ವಾ? ಎಲ್ಲದೂ ಕೂಡ ಬಂತು. ಮಾಯೆಯಲ್ಲಿ ಭಿನ್ನ ಇಲ್ಲ ಅಂದ್ರೆ ಯಾವ ರೀತಿ ತಗೊಂಡಿದ್ದಾರೆ ಅದ್ವೈತಿಗಳು ಮಾಯೆಯನ್ನು? ಅದಕ್ಕೆ 3 ಪ್ರಕಾರದ ಅಸ್ತಿತ್ವವನ್ನ ಅವ್ರು ಹೇಳ್ತಾರೆ. ಒಂದು ವ್ಯಾವಹಾರಿಕ ಸತ್ತಾ. ಈ ಶಬ್ದವನ್ನ ಸ್ವಲ್ಪ ನಾವು ಮನದಟ್ಟು ಮಾಡಿಕೊಂಡ್ರೆ ಈ ಕಾನ್ಸೆಪ್ಟ್ ಅಥವಾ ವಿಚಾರಗಳು ಸ್ಪಷ್ಟ ಆಗ್ತಾ ಹೋಗ್ತದೆ. ವ್ಯಾವಹಾರಿಕ ಸತ್ತ, ಪ್ರಾತಿಭಾಸಿಕ ಸತ್ತ. ಸತ್ತ ಅಂದ್ರೆ ಅಸ್ತಿತ್ವ ಅಂತ ಅರ್ಥ. ಸಪ್ತಾಹ ಅಂದ್ರೆ ಅಸ್ತಿತ್ವ. ಸತ್ತ ಅಲ್ವಾ? ತಗೆ ತಾವತ್ತು. ಸಪ್ತಾಹ ಸಪ್ತಾಹ. ಒಂದು ಸೆಕೆಂಡ್, ಅಲ್ಲಿ ಯಾವ್ದಾದ್ರು ನೋಟ್ ಬರೀಲಿಕ್ಕೆ ಆಗ್ತದಾ ಅಂತ ನೋಡ್ತೇನೆ. ನಾನು ಚಾಟ್ ಅಲ್ಲಿ ಹಾಕಿದ್ದೇನೆ. ಸತ್ತಾ. ಓಕೆ. ವ್ಯಾವಹಾರಿಕ ಸತ್ತಾ. ವ್ಯಾವಹಾರಿಕ ಸತ್ತ. ಸತ್ತ ಅಂದರೆ ನೀವೇನ್ ಹೇಳಿದ್ರಿ? ಸತ್ತ ಅಂದ್ರೆ ಅಸ್ತಿತ್ವ, ಇರುವಂತ ಅಸ್ತಿತ್ವ. ಓಕೆ, ಇದು ಸಂಸ್ಕೃತ ಪದ ಸತ್ತ. ಓಕೆ. ಕನ್ನಡದಲ್ಲಿ ಸತ್ತ ಬೇರೆ ಆಗ್ತದೆ. ಹೌದು, ಅದು ಹಿಂದಿ ಸತ್ತ. ಹಿಂದಿ ಸತ್ತದಲ್ಲಿ ಸತ್ತ ಅಂದ್ರೆ ಗದ್ದುಗೆ. ಕನ್ನಡದಲ್ಲಿ ಸತ್ತ ಅಂದ್ರೆ ಸತ್ತ. ಹಿಂದಿ ಸತ್ತ ಅಂದ್ರೆ ಗದ್ದುಗೆ. ಸತ್ತ ಕುರ್ಚಿ. ಹೌದು. ಸೊ ಇಲ್ಲಿ ಮೊದಲನೇದು ವ್ಯಾವಹಾರಿಕ ಸತ್ತ, ಒಟ್ಟಿಗೆ ಅದು ವ್ಯಾವಹಾರಿಕ ಸತ್ತ. ಓಕೆ. ಪ್ರಾತಿಭಾಸಿಕ ಸತ್ತ, ಪ್ರಾತಿಭಾಸಿಕ ಸತ್ತ, ಪಾರಮಾರ್ಥಿಕ ಸತ್ತ. ಪಾರಮಾರ್ಥಿಕ ಸತ್ತ. ಈ 3 ಗುಣಗಳ ಮೂಲಕ ಮಾಯೆ ಇದೆ ಅಂತ ಅದ್ವೈತಿಗಳು ಹೇಳ್ತಾರೆ. ಒಂದು ಕ್ಷಣ. ಈಗ ಮಾಯೆಗೆ ಅಸ್ತಿತ್ವ ಇಲ್ಲ. ಹೌದು. ಮಾಯೆ ಅನ್ನುವಂಥದ್ದು ಕಂಡು ಬರ್ತದೆ, ಆದ್ರೆ ಅದ್ರ ಇಲ್ಲ. ಹೇಗೆ ಅಂದ್ರೆ ಈಗ ಮೊದಲನೇದು, ಇದರಲ್ಲಿ ಅನುಕ್ರಮ ಸ್ವಲ್ಪ ಬೇರೆ ತರ ಮಾಡ್ಕೊಳ್ಬೇಕು. ಮೊದಲನೇದು ಪ್ರಾತಿಭಾಸಿಕ ಸತ್ತ. ಪ್ರಾತಿಭಾಸಿಕ ಸತ್ತ ಅನ್ನೋದು ಮೊದಲನೇದು, ಅಂದ್ರೆ ಕಂಡು ಬರ್ತದೆ. ಕಂಡು ಬರ್ತದೆ. ಉದಾಹರಣೆಗೆ ಒಂದು ಬಿಸಿಲು ಗುದ್ರೆ, ಮರೀಚಿಕೆ. ಅದು ದೂರದಿಂದ ನೋಡಿದಾಗ ಅದಿದೆ ಅಂತ ಭಾಸ ಆಗ್ತಾ ಇದೆ, ಆದ್ರೆ ಅದಿಲ್ಲ. ಅಲ್ಲಿ ಆ ಹತ್ರ ಹೋದಾಗ ಅದಿಲ್ಲ. ಓಎಸ್ಎಸ್. ಇಂಥ ಪ್ರಾತಿಭಾಸಿಕ ಸತ್ತೆಯಲ್ಲಿ ಅದು ಎಲ್ಲಿವರೆಗೆ ಇರ್ತದೆ ಅಂದ್ರೆ ವ್ಯಾವಹಾರಿಕ ಸತ್ತಾ ಪರಿಜ್ಞಾನ ಆಗುವವರೆಗೆ. ಅಂದ್ರೆ ಈಗ ಒಬ್ಬ ವ್ಯಕ್ತಿ ದೂರದಿಂದ ಮರೀಚಿಕೆಯನ್ನು ನೋಡ್ತಾನೆ,
ಹತ್ತಿರ ಹೋಗಿ ನೋಡಿದಾಗ ಆ ಮರೀಚಿಕೆ ಇಲ್ಲ, ದೂರದಿಂದ ಇತ್ತು. ಹೌದು. ಹತ್ತಿರ ಹೋಗಿ ಹೋಗಿ ಅವನು ವ್ಯಾವಹಾರಿಕ ಸತ್ತೆಯನ್ನ ಪಡ್ಕೊಂಡಾಗ ಪ್ರಾತಿಭಾಸಿಕ ಸತ್ತ ಏನಾಯ್ತು, ನಾಶ ಆಯ್ತು. ಅಂದ್ರೆ ಪ್ರಾತಿಭಾಸಿಕ ಸತ್ತ ಎಲ್ಲಿವರೆಗೆ ಉಳ್ಕೊಳ್ತದೆ, ವ್ಯಾವಹಾರಿಕ ಸತ್ತ ಇರುವವರೆಗೆ. ಇನ್ನು ವ್ಯಾವಹಾರಿಕ ಸತ್ತ ಎಲ್ಲಿವರೆಗೆ ಇರ್ತದೆ ಅಂತ ಕೇಳಿದ್ರೆ ಪಾರಮಾರ್ಥಿಕ ಸತ್ತ ಉತ್ಪನ್ನವಾಗುವವರೆಗೆ. ಅಂದ್ರೆ ಈಗ ಉದಾಹರಣೆಗೆ ಒಬ್ಬ ಯೋಗಿ ಆದಂಥವನು ಮತ್ತು ಲೌಕಿಕನು, ಇವರಿಬ್ಬರ ಮಧ್ಯೆ ವ್ಯತ್ಯಾಸ ನೋಡುವುದಾದ್ರೆ, ಲೌಕಿಕನಾದಂಥವನಿಗೆ ಎಲ್ಲ ವಸ್ತುಗಳು ಬೇರೆ 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 ಅಂತ ಕಾಣ್ತಾ ಇರ್ತದೆ. ಹೌದು. ಅಂಥವನು ಯೋಗ ಸಾಧನೆಯಿಂದಲೋ ಅಥವಾ ತನ್ನ ಪರಿಶ್ರಮದಿಂದಲೋ ದೈವ ಕೃಪೆಯಿಂದಲೋ ಅವನಿಗೆ ಆಧ್ಯಾತ್ಮಿಕ ಜ್ಞಾನ ಉಂಟಾದ್ರೆ ಅವನಿಗೆ ಈ ಭೇದ ಭಾವ ಕಾಣುವುದಿಲ್ಲ. ಅವನು ಎಲ್ಲವನ್ನೂ ಏಕ ವಸ್ತು ಎಂಬುದಾಗಿ ಕಾಣ್ತಾ ಇರ್ತಾನೆ. ಅಲ್ಲಿ ಪ್ರಸಿದ್ಧವಾದ ಅಲೌಕಿಕ ಯೋಗಿಗಳ ಬಗ್ಗೆ, ಪರಮಹಂಸರು ಅಂದ್ರೆ ಅವರಿಗೆ ಪಾರಮಾರ್ಥಿಕ ಸತ್ತ ಉತ್ಪನ್ನವಾಗಿದೆ, ಅಂದ್ರೆ ಪಾರಮಾರ್ಥಿಕ ಜ್ಞಾನ ಉತ್ಪನ್ನವಾಯಿತು. ಅದರ ಉತ್ಪತ್ತಿಯ ನಂತರ ವ್ಯಾವಹಾರಿಕ ಸತ್ತ ಹೊರಟೋಯ್ತು. ಸರಿ, ಓಕೆ. ಸೊ ಇಲ್ಲಿ ಪ್ರಾತಿಭಾಸಿಕ ಸತ್ತೆಯ ಅಸ್ತಿತ್ವ ವ್ಯಾವಹಾರಿಕ ಸತ್ತ ಉತ್ಪತ್ತಿಯವರೆಗೆ, ವ್ಯಾವಹಾರಿಕ ಸತ್ತ ಅಸ್ತಿತ್ವ ಪಾರಮಾರ್ಥಿಕ ಸತ್ತ ಉತ್ಪತ್ತಿಯವರೆಗೆ. ಹೀಗೆ 3 ಪ್ರಕಾರದ ಸತ್ತ ಅಥವಾ ಅಸ್ತಿತ್ವವನ್ನು ಒಪ್ಕೊಳ್ತಾರೆ. ಯಾವುದು ಸುಳ್ಳಲ್ಲ. ಈ 3 ಪ್ರಕಾರಗಳಿಂದ ಮಾಯೆ ಅಂತ ಅದ್ವೈತಿಗಳು ಹೇಳ್ತಾರೆ. ಬಂದೆ ಇದು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಅಲ್ಲಿ ಮಾಯೆ ಅನ್ನುವಂಥದ್ದು ಹಾಗಾದ್ರೆ ಹೇಗೆ, ಮಾಯೆ ಅನ್ನುವಂಥದ್ದು ಇದೆ ಅಂತನೂ ಹೇಳ್ಬೋದು, ಇಲ್ಲ ಅಂತನೂ ಹೇಳ್ಬೋದು. ಹೌದು. ಈಗ ಒಬ್ಬ ವ್ಯಕ್ತಿ ಕತ್ತಲಲ್ಲಿ ಒಂದು ಹಗ್ಗವನ್ನ ಹಾವಾಗಿ ಭ್ರಮಿಸಿರ್ತಾನೆ. ಹೌದು. ಯಾರಾದ್ರೂ ಅಲ್ಲಿ ದೀಪವನ್ನ ಬೆಳಕನ್ನ ತಂದಾಗ ಅವನಿಗೆ ಸ್ಪಷ್ಟ ಆಗ್ತದೆ ಇದು ಹಗ್ಗ ಅಲ್ಲ, ಹಾವು. ಈ ಉದಾಹರಣೆಯನ್ನ ಅನೇಕ ಬಾರಿ ಕೊಟ್ಟಿದ್ದಾರೆ ಶಾಸ್ತ್ರದಲ್ಲಿ, ಅದಕ್ಕೋಸ್ಕರ ಅದೇ ಉದಾಹರಣೆ ತಗೊಂಡೆ. ಸೊ ಹಗ್ಗವನ್ನ ಹಾವಾಗಿ ಭ್ರಮಿಸಿದಂತಹ ವ್ಯಕ್ತಿಯ ಮನಸ್ಸಿನಲ್ಲಿ ಪ್ರಾತಿಭಾಸಿಕ ಸತ್ತ, ಅದು ಹಾವೇ ಎಂಬಂತಹ ಭ್ರಮೆಯಲ್ಲಿರುವವನಿಗೆ ಮೈಯೆಲ್ಲ ಬೆವರ್ತದೆ, ಓಡ್ಬೇಕು ಅನ್ನಿಸ್ತದೆ, ತಾನು ಹೇಗಾದ್ರೂ ರಕ್ಷಣೆ ಮಾಡ್ಕೊಳ್ಬೇಕು, ಈ ರೀತಿಯ ಅನೇಕ ಭಾವನೆಗಳು ಹಾವು ಎಂಬ ಒಂದು ಭ್ರಮೆಯಲ್ಲಿರುವವನಿಗೆ ಇರ್ತದೆ. ಆದ್ರೆ ಅದು ಹಗ್ಗ ಮಾತ್ರ ಅಂತ ಗೊತ್ತಾದ ಕೂಡ್ಲೆ ಈ ಯಾವ ಪ್ರತಿಕ್ರಿಯೆಯೂ ಅವನಲ್ಲಿ ಇರುವುದಿಲ್ಲ. ಹೌದು. ಹಾಗಾದ್ರೆ ಹಗ್ಗದಲ್ಲಿ ಹಾವಾಗಿ ಭ್ರಮಿಸಿದ್ದನಲ್ಲ, ಆ ಕ್ಷಣದಲ್ಲಿ ಅದು ಹಗ್ಗವಾಗಿರ್ಲಿಲ್ಲ, ಅವನ ವಿಷಯದಲ್ಲಿ ಅದು ಹಾವ ಆಗಿತ್ತು. ಹೌದು. ಹಾಗಾದ್ರೆ ಭ್ರಮೆ. ಹಾಗಾದ್ರೆ ಅದು ಹಾವ ಹಗ್ಗವ ಅಂತ ಕೇಳಿದ್ರೆ, ಅವನು ಯಾವತ್ ಕಾಲ ಭ್ರಮೆಯಲ್ಲಿದ್ನೋ ಅಲ್ಲಿಯವರೆಗೆ ಅದು ಹಾವು. ಭ್ರಮ ನಿವೃತ್ತಿ ಆದ ಕೂಡಲೇ ಅವನಿಗೆ ವ್ಯಾವಹಾರಿಕ ಸತ್ತ ಉತ್ಪನ್ನವಾಯಿತು, ಅವನಿಗೆ ಅದು ಹಗ್ಗವಾಗಿ ಕಂಡಿತು. ಇಲ್ಲಿ ಒಂದು ಏನು ಅಜ್ಞಾನ, ಅವನಿಗೆ ಅನ್ಯಥಾ ಜ್ಞಾನ, ಅಜ್ಞಾನ ಇಲ್ಲಿವರೆಗಿರ್ತದೋ ಅಲ್ಲಿಯವರೆಗೆ ಅವನಿಗೆ ಅದರ ಪರಿಣಾಮವಾದಂತಹ ಅನೇಕ ಪ್ರಕ್ರಿಯೆಗಳು ಅವನ ಮನಸ್ಸಿನಲ್ಲಿ ದೇಹದಲ್ಲಿ ಉಂಟಾಗಿತ್ತು. ಇದನ್ನ ಮಾಯಾ ಎಂಬುದಾಗಿ ಹೇಳ್ತಾರೆ. ಸೊ ಈ ಮಾಯೆ ಅನ್ನುವಂಥದ್ದು ನಿವೃತ್ತಿ ಆದಾಗ, ಅಜ್ಞಾನವು ನಿವೃತ್ತಿ ಆದಾಗ ಜೀವ ಚೈತನ್ಯವು ಅಥವಾ ಪ್ರಾತಿಭಾಸಿಕ ಸತ್ತೆಯಿಂದ ವ್ಯಾವಹಾರಿಕ ಸತ್ತೆಗೆ ಬರ್ತಾನೆ. ವ್ಯಾವಹಾರಿಕ ಸತ್ತೆಯಲ್ಲಿ ಇರುವವನಿಗೆ ಪಾರಮಾರ್ಥಿಕ ಸತ್ಯ ಉಂಟಾದಾಗ ಅವನಿಗೆ ವ್ಯಾವಹಾರಿಕ ಸತ್ತೆಯ ದ್ವೈತ ಭಾವನೆಯು ನಶಿಸಿ ಹೋಗ್ತದೆ. ಆಗ ಸಮಲೋಷ್ಟಾಶ್ಮ ಕಾಂಚನಂ, ಲೋಷ್ಟ ಅಶ್ಮ ಕಾಂಚನ ಎಲ್ಲವೂ ಕೂಡ ಒಂದೇ ಅಂತ ಕಾಣುತ್ತದೆ. ಅವನಿಗೆ ಯಾವುದು ಭೇದ ಭಾವ ಇರುವುದಿಲ್ಲ, ಯಾವುದು ಒಳ್ಳೆಯದು, ಯಾವುದಕ್ಕೆ ಬೆಲೆ ಇದೆ, ಈ ಯಾವ ಪರಿಕಲ್ಪನೆಯೂ ಅವನಿಗಿರುವುದಿಲ್ಲ, ಎಲ್ಲವೂ ಒಂದೇ ಅಂತ ಕಾಣ್ತದೆ. ಇದು ಪಾರಮಾರ್ಥಿಕ ಸತ್ತ.
ಹಾಗಾದ್ರೆ ಹಾವಲ್ಲೂ ಹಗ್ಗ ಕಾಣ್ತಾನೆ, ಹಗ್ಗದಲ್ಲೂ ಹಾವು ಕಾಣ್ತಾನೆ, ಅವನಿಗೆ ಭಯವೇ ಆಗೋದಿಲ್ಲ ಅಲ್ಲಿ. ಹಾ, ಎಲ್ಲವೂ ಒಂದೇ, ಎಲ್ಲವೂ ಚೈತನ್ಯ ಅಂತ ಕಾಣ್ತಾನೆ. ಇದಕ್ಕೆ ರಾಮಾಯಣದ ಒಂದು ಉಲ್ಲೇಖವನ್ನು ನಾವು ಪರಾಮರ್ಶೆ ಮಾಡ್ಕೊಳ್ಬಹುದು. ಅಲ್ಲಿ ಹನುಮಂತನಿಗೆ ಒಂದು ಮುತ್ತಿನ ಹಾರವನ್ನ ಕೊಡ್ಲಾಗ್ತದೆ. ಆಗ ಅವನು ಆ ಮುತ್ತಿನ ಹಾರವನ್ನ ಒಡೆದು ನೋಡ್ತಾನೆ. ನೋಡಿದಾಗ ಅದರಲ್ಲಿ ಎಲ್ಲೂ ರಾಮ ಕಾಣುವುದಿಲ್ಲ, ಅದನ್ನ ಬಿಸಾಕ್ತಾನೆ. ಆ ಮುತ್ತಿನ ಹಾರ ತುಂಬಾ ಅಮೂಲ್ಯವಾದದ್ದು, ಆದ್ರೆ ಅವನಿಗಲ್ಲಿ ರಾಮ ಕಂಡಿಲ್ಲ ಅಂತ ಹೇಳಿ ಅದನ್ನು ಬಿಸಾಕ್ತಾನೆ. ಇದು ಅವನಿಗೆ ಯುದ್ಧದಲ್ಲಿ ಕೊಡುದ ಇದು? ಇಲ್ಲ, ಇದು ತದನಂತರದ ಸಂದರ್ಭದಲ್ಲಿ. ಅಂದ್ರೆ ಅವನು ಆ ವಸ್ತುವಿನ ಮೌಲ್ಯವನ್ನು ಪರಿಗಣನೆ ಮಾಡುವುದಿಲ್ಲ, ಬದಲಾಗಿ ಅದರಲ್ಲಿ ಏಕತ್ವ ಇದೆಯಾ, ತನ್ನ ಮನಸ್ಸಿನ ಭಾವನೆ ಅದರಲ್ಲಿ ಇದೆಯಾ ಎಂಬುದನ್ನ ಪರೀಕ್ಷೆ ಮಾಡ್ತಾನೆ. ಸೊ ಇಲ್ಲಿ ಏಕತ್ವ ಸ್ಥಿತಿ ಅನ್ನುವಂಥದ್ದು ಪಾರಮಾರ್ಥಿಕ ದೃಷ್ಟಿಯಿಂದ ಎಲ್ಲ ಕಡೆ ಇದೆ. ಆದ್ರೆ ವ್ಯಾವಹಾರಿಕ ದೃಷ್ಟಿಯಲ್ಲಿ ಈ ಭೇದ ಅಥವಾ ಅನೇಕತ್ವ ಅನ್ನುವಂಥದ್ದು ಇದೆ. ಇದಕ್ಕೆ ಕಾರಣ ಮಾಯೆ. ಇದನ್ನ ಇನ್ನೂ ಸ್ವಲ್ಪ ವಿಸ್ತಾರವಾಗಿ, ಯಾಕಂದ್ರೆ ಮಾಯೆಯ ಬಗ್ಗೆ ತುಂಬಾ ಸೂಕ್ಷ್ಮ ಹಂತದಲ್ಲಿ ಚರ್ಚೆ ಮಾಡಿದ್ದಾರೆ. ಅನೇಕರು ಅನೇಕ ಪ್ರಕಾರವಾಗಿ ಹೇಳಿದ್ದಾರೆ. ಉದಾಹರಣೆಗೆ ಮಾಂಡೂಕ್ಯ ಕಾರಿಕೆಯಲ್ಲಿ ಬರ್ತದೆ, ಸನ್ನಾಪ್ಯ ಸನ್ನಾಪಿ ಉಭಯಾತ್ಮಿಕಾನ. ಮಾಯೆ ಹೇಗಿದೆ ಅಂದ್ರೆ ಸತ್ತೋದು ಅಸತ್ತೋದು, ಭಿನ್ನಾಪಿ ಅಭಿನ್ನಾಪಿ ಉಭಯಾತ್ಮಿಕಾನ. ಉಭಯಾತ್ಮಿಕ ಅಂದ್ರೆ ಎರಡೂ ಪ್ರಕಾರವಾಗಿದೆ. ಸಾಂಗಾಪಿ ಅನಂಗಾಪಿ ಉಭಯಾತ್ಮಿಕಾನ. ಅದು ಸಾಂಗವೂ ಹೌದು, ಅನಂಗವೂ ಹೌದು. ಅದರಲ್ಲಿ ನಾವು ಗುಣಗಳನ್ನ ಹೊರಿಸ್ಲೂಬಹುದು ಅಥವಾ ನಿರ್ಗುಣವಾಗಿಯೂ ಪರಿಗಣಿಸಬಹುದು. ಈಗ ಕೊನೆಯ ಪಂಕ್ತಿ, ಮಹಾದ್ಭುತ ಅನಿರ್ವಚನೀಯ ರೂಪ. ಮಾಯೆಯನ್ನ ಇದಮಿತ್ತಂ ಅಂತ ನಾವು ಲಕ್ಷಣ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅದೊಂದು ಪರಿಕಲ್ಪನೆ. ಯಾವತ್ ಪರ್ಯಂತಂ ಅಜ್ಞಾನಂ ತಿಷ್ಠತಿ ತಾವತ್ ಪರ್ಯಂತಂ ಮಾಯಾ. ಇದಕ್ಕೆ ಉದಾಹರಣೆಯಾಗಿ ರಜಸ್ತಮೋ ಏನು ತಮಃ ಪ್ರಕಾಶವತ್ ಪರಸ್ಪರ ವಿರುದ್ಧ ಸ್ವಭಾವವು. ಮುಂದೆ ಶಂಕರಾಚಾರ್ಯರ ಭಾಷ್ಯದಲ್ಲಿಯೇ ಮಾತಿದೆ, ಜ್ಞಾನ ಮತ್ತು ಅಜ್ಞಾನ, ಯಾವಾಗ ಜ್ಞಾನ ಉದಯಿಸುತ್ತೋ ಆಗ ಅಜ್ಞಾನ ಸ್ವಯಂ ನಾಶ ಆಗುತ್ತೆ. ಹೌದು. ಹೇಗೆ ಬೆಳಕು ಹರಿದಾಗ ಕತ್ತಲೆ ಸರಿಯುತ್ತದೋ, ಹಾಗೆ ಆಧ್ಯಾತ್ಮಿಕ ಜ್ಞಾನ ಅಥವಾ ಪಾರಮಾರ್ಥಿಕ ಜ್ಞಾನ ಅನ್ನುವಂಥದ್ದು ವ್ಯಕ್ತಿಯಲ್ಲಿ ವಿಕಸಿತಗೊಂಡಾಗ ಅಜ್ಞಾನ ತನ್ನಷ್ಟಕ್ಕೆ ತಾನೇ ನಶಿಸ್ತದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಯೋಗಸೂತ್ರದಲ್ಲಿ ಅವಿದ್ಯಾ ಅಸ್ಮಿತಾ ರಾಗ ದ್ವೇಷ ಅಭಿನಿವೇಶಾಹ ಪಂಚಕ್ಲೇಶಾಹ ಎಂಬುದಾಗಿ ಹೇಳಿದ್ದಾರೆ. ಸೊ ಈ ಪಂಚಕ್ಲೇಶಗಳು ಕೂಡ ಜ್ಞಾನ ಉದಯ ಆಗ್ತಾ ಇದ್ದ ಹಾಗೆ ಅವುಗಳು ನಿಧಾನವಾಗಿ ಕಡಿಮೆ ಆಗ್ತಾ ಬರ್ತದೆ. ಸರ್, ಅದು ಗೊತ್ತಾಗ್ಲಿಲ್ಲ, ಇದು ಕ್ಲೇಶ ನಂಗೆ ಸಂಸ್ಕೃತದಲ್ಲಿ. ಅವಿದ್ಯಾ, ಅವಿದ್ಯಾ ಅಂದ್ರೆ ಈ ತ್ರಿಗುಣಾತ್ಮಕವಾದಂತಹ ಮಾಯೆ. ಅಸ್ಮಿತಾ, ಅಸ್ಮಿತಾ ಅಂದ್ರೆ ಅಹಂಕಾರ. ನಿಮ್ಗೆ ಸೂತ್ರ ಸಂಖ್ಯೆಯನ್ನ ಹೇಳ್ತೇನೆ ಒಂದು ಕ್ಷಣ, ಮತ್ತೆ ನೀವು ನೋಡ್ಲಿಕ್ಕೂ ಬರ್ತದ ಸೂತ್ರವನ್ನ. ಅವಿದ್ಯಾ ಅಸ್ಮಿತಾ ರಾಗದ್ವೇಷ ಅಭಿನಿವೇಶ ಪಂಚಕ್ಲೇಶಾ. ಸಾಧನ ಪಾದ, ಎರಡನೇ ಪಾದದ ಮೂರನೆಯ ಸೂತ್ರ ಇದು. ಇಲ್ಲ, ನಿಮ್ಗೆ ಯೋಗ ಸೂತ್ರದ್ದು ಒಂದು ಇದನ್ನ ಕಳಿಸ್ಕೊಡ್ತೇನೆ, ಜಸ್ಟ್ ಸೆಕೆಂಡ್. ಸರಿ ಸರಿ, ಓಕೆ ಸರ್. ಆಮೇಲೆ ಕಳಿಸ್ಕೊಡ್ಲಾ? ಆಮೇಲೆ ಕಳಿಸಿ, ಪರವಾಗಿಲ್ಲ. ಈಗ ನೀವು ಅವಿದ್ಯಾ ಅಸ್ಮಿತಾ ಮತ್ತೆ ರಾಗ, ರಾಗ ದ್ವೇಷ. ರಾಗ ಅಂದ್ರೆ ರಾಗ ದ್ವೇಷ ಇಚ್ಛಾ. ರಾಗ ಅಂದ್ರೆ ಇಚ್ಛಾ. ಓಕೆ. ದ್ವೇಷ ಅಂದ್ರೆ ಗೊತ್ತು. ಅವಿದ್ಯಾ ಅಸ್ಮಿತಾ ರಾಗ ದ್ವೇಷ ಅಭಿನಿವೇಶ. ಅಭಿನಿವೇಶ ಅಂದ್ರೆ
ಅಭಿನಿವೇಶ ಅಭಿನಿವೇಶ. ಹಾ ಅಭಿನಿವೇಶ ಅಂದ್ರೆ ಅಲ್ಲಿ ಪ್ರತಿಯೊಂದು ಶಬ್ದವನ್ನು ಕೂಡ ವಿಸ್ತಾರ ಮಾಡಿ ಹೇಳಿದ್ದಾರೆ. ಉದಾಹರಣೆಗೆ ಸುಖಾನುಶಯೀ ರಾಗಃ, ದುಃಖಾನುಶಯೀ ದ್ವೇಷಃ, ಸ್ವರಸವಾಹಿ ವಿದುಷೋಪಿ ತಥಾರೂಢ ಅಭಿನಿವೇಶ. ಅಂದ್ರೆ ಅಭಿನಿವೇಶ ಎಂಬ ಶಬ್ದಕ್ಕೆ ಇಲ್ಲಿ ತನ್ನದು ಎಂಬ ಭಾವನೆ. ಓಕೆ, ಪೊಸೆಸಿವ್ನೆಸ್. ಹಾ, ಇವುಗಳು ಈ 5 ಯೋಗಸೂತ್ರದಲ್ಲಿ ಕ್ಲೇಶಗಳು ಎಂಬುದಾಗಿ ಪರಿಭಾವಿಸಿ ಆ ಮೂಲಕ ಜ್ಞಾನೋತ್ಪತ್ತಿ ಆದಾಗ ಈ ಕ್ಲೇಶಗಳು ನಿವೃತ್ತಿ ಆಗ್ತವೆ ಎಂಬುದಾಗಿ ಹೇಳಿದ್ದಾರೆ. ಇಲ್ಲಿ ಮಾಯಾ ಅನ್ನುವಂಥದ್ದು ಒಂದು ಶಕ್ತಿ. ಇದಕ್ಕೆ 3 ಪ್ರಧಾನವಾದಂತಹ ಗುಣಗಳಿರುತ್ತೆ ಎಂಬುದಾಗಿ ಒಂದು ವ್ಯಾಖ್ಯಾನ. ಇನ್ನು ಅನೇಕ ರೀತಿಯ ವ್ಯಾಖ್ಯಾನ ಇದೆ. ಹಾ, ಸರಿ. ಆವರಣ ಡೌಟ್ ಬಂತು ಇಲ್ಲಿ. ನೀವು ಹೇಳಿದ್ರಿ ಏಕತ್ವ ಸ್ಥಿತಿ ಇರೋದು ಪಾರಮಾರ್ಥಿಕ ಸತ್ತದಲ್ಲಿ ಮಾತ್ರ, ಭೇದ ಭಿನ್ನತೆ ಇರೋದು ವ್ಯಾವಹಾರಿಕ ಸತ್ತದಲ್ಲಿ. ಹೌದು. ಆ ಅರ್ಥದಲ್ಲಿ ತಗೊಂಡ ತಕ್ಷಣ ಅದ್ವೈತ ಅಂದ್ರೆ ಅದು ಅಲ್ಲ, ದ್ವೈತ ಅಂತ ಭೇದ ಅಂತ ದ್ವೈತ ಹಾಗಾದ್ರೆ ಬರೀ ವ್ಯಾವಹಾರಿಕದಲ್ಲೇ ಬಂತು. ದ್ವೈತದಲ್ಲಿ ಪಾರಮಾರ್ಥಿಕವನ್ನು ಕಾಣಕ್ ಸಾಧ್ಯವೇ ಇಲ್ಲ ಅಂತ ಇತ್ತು. ದ್ವೈತಿಗಳು ಅದರಲ್ಲಿ ಮಧ್ವಾಚಾರ್ಯರೇನು ಹೇಳ್ತಾರೆ, ಜೀವಾತ್ಮ ಬೇರೆ ಪರಮಾತ್ಮ ಬೇರೆ. ಹೌದು ಹೌದು, ಅದೇ ಭಿನ್ನ ಅಂದ್ರೆ ಅದು ವ್ಯಾವಹಾರಿಕ ಆಯ್ತಲ್ವಾ. ಇಲ್ಲಿ ದ್ವೈತ ಅಂದ್ರೆ ವಸ್ತುಗಳು, ವ್ಯಕ್ತಿಗಳು, ಇವು ಇಲ್ಲಿ ಭೇದ ಇದನ್ನ ಹೇಳ್ತಾ ಇಲ್ಲ. ಇಲ್ಲಿ ಜೀವಾತ್ಮ ಪರಮಾತ್ಮ 2 ಬೇರೆ ಬೇರೆ ಅಂತ ಹೇಳ್ತಾ ಇದ್ದಾರೆ ದ್ವೈತಿಗಳು. ಅದ್ವೈತಿಗಳು ಜೀವಾತ್ಮ ಪರಮಾತ್ಮ ಒಂದೇ ಅಂತ ಹೇಳ್ತಾರೆ. ಅದು ಅಲ್ಲದೆ ಇಲ್ಲಿ ಕೂಡ ವ್ಯಾವಹಾರಿಕದಲ್ಲಿ ಭೇದ ಅಂದ್ರೆ ನೀವ್ ಹೇಳಿದ್ರಲ್ವಾ, ಭೇದ ಇರೋದು ಭಿನ್ನ. ಈಗ ಹಗ್ಗ ಮತ್ತೆ ಹಾವು ಬೇರೆ ಅನ್ನೋ ಒಂದು ಭಾವನೆ ಬರುವುದು. ಅದ್ವೈತಿಗಳಲ್ಲಿ ಅದ್ರ 2ರಲ್ಲೂ ಚೈತನ್ಯ ಕಾಣುವುದು. ಅದ್ವೈತಿಗಳ ಪ್ರಕಾರ ಈ 3 ಸತ್ತ ಒಪ್ಕೊಳ್ತಾರೆ ಅವರು. ಈ 3 ಸತ್ತೆಯನ್ನು ಒಪ್ಕೊಳ್ತಾರೆ. ಆದ್ರೆ ಈ ಸತ್ತೆಗೆ ಕೆಲವೊಂದು ನಿರ್ದಿಷ್ಟವಾದಂತಹ ಕಾಲಾವಧಿ ಇರ್ತದೆ. ಪ್ರಾತಿಭಾಸಿಕ ಸತ್ತ, ವ್ಯಾವಹಾರಿಕ ಸತ್ತ, ಪಾರಮಾರ್ಥಿಕ ಸತ್ತ. ದ್ವೈತಿಗಳ ಪ್ರಕಾರ ಈ ರೀತಿಯ ಪರಿಕಲ್ಪನೆ ಅವರ ವಿಚಾರಧಾರೆಯಲ್ಲಿ ಇಲ್ಲ. ಅದೇ ನಂಗೆ ಡೌಟ್ ಆಯ್ತು, ಅವರಲ್ಲಿ ಇದಿದ್ರೆ ಅಲ್ಲಿ ದ್ವಂದ್ವ ಬಂತಲ್ವಾ ಅಂತ. ಹೌದೌದು, ಅವರದ್ದು ಸ್ವಲ್ಪ ಭಿನ್ನವಾಗಿದೆ ವಿಚಾರ. ಇದು ಇರೋದು, ಈ ಪರಿಕಲ್ಪನೆ ಇರೋದು ಬರೀ ಅದ್ವೈತಿಗಳಲ್ಲಿ ಮಾತ್ರ. ಹೌದೌದು. ಅವರ ಪರಿಕಲ್ಪನೆಯಲ್ಲಿ ಅವರು ಮೋಕ್ಷವನ್ನ ವಿಭಾಗ ಮಾಡ್ತಾರೆ. ಅಂದ್ರೆ ಪರಮಾತ್ಮನ ಸನ್ನಿಧಾನಕ್ಕೆ ಹೋಗ್ಬೋದೇ ಹೊರತು ಪರಮಾತ್ಮನಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಪರಮಾತ್ಮನಿಂದ ಸ್ವಲ್ಪ ದೂರ ಇರ್ತಾರೆ ಅವರು. ಮುಕ್ತನಾದ್ರೂ ಕೂಡ ಜೀವಾತ್ಮನಾದಂಥವನು ಸ್ವಲ್ಪ ದೂರ ಉಳ್ಕೊಳ್ತಾನೆ. ಅದರಲ್ಲಿ ಅವರು ಮುಕ್ತಿಯಲ್ಲೂ ಕೂಡ 4 ಭೇದವನ್ನ ಹೇಳ್ತಾರೆ. ಸಾಯುಜ್ಯ, ಸಾಮೀಪ್ಯ, ಸಾರೂಪ್ಯ, ಸಾನಂದ, ಈ ರೀತಿ ಮುಕ್ತಿಯಲ್ಲೂ ಭೇದಗಳನ್ನ ಹೇಳ್ತಾರೆ. ಸೊ ಅಲ್ಲಿನ ಚಿಂತನೆ ಅದೇ ನನ್ಗೆ ಇದನ್ನ ನೋಡುವಾಗ ಅಲ್ಲಿಯೂ ಇದೆ ಅಂತ ಡೌಟ್ ಬಂತು. ಇಲ್ಲ, ಯಾಕೆಂದ್ರೆ ಅಲ್ಲಿ ಇದು ಬಂದ ತಕ್ಷಣ ಅವರ ಇದಕ್ಕೆ ಹೋಯ್ತು. ಸರಿ. ಇನ್ನೊಂದು ಅಂಶ ಯಾವುದಕ್ಕೆ, ಮೊದಲು ಸತ್ವಂ ರಜಃ ತಮಃ, ಇದು 3 ಗುಣಗಳು. ಇನ್ನು ಮಾಯೆಗೆ ಸಂಬಂಧಪಟ್ಟಂತೆ ಇನ್ನೊಂದು ವಿಚಾರವನ್ನ ಇದೇ ಸಂದರ್ಭದಲ್ಲಿ ಇದು ಸತ್ವ, ರಜಸ್ಸು, ತಮಸ್ಸು, ಈ 3 ಮಾಯೆ ಗುಣ ಅನ್ನೋದು ಅದ್ವೈತಿಗಳು ಒಪ್ಕೊಂಡಿದ್ದಾರೆ. ಅದ್ವೈತಿಗಳೇ ಹೇಳುವಂಥದ್ದು. ಓಕೆ, ಸರಿ. ಇದೆಷ್ಟು ಅದ್ವೈತಿಗಳಲ್ಲೇ ಬರುವುದು. ಮಾಯಾ ಅನ್ನುವಂತಹ ಪರಿಕಲ್ಪನೆ ಅದ್ವೈತಿಗಳದ್ದೇ. ಓಕೆ. ಮಾಯಾ ಪರಿಕಲ್ಪನೆಯನ್ನ ಸಂಪೂರ್ಣವಾಗಿ ಹೇಳುವಂಥದ್ದು ಅದ್ವೈತಿಗಳು ಮಾತ್ರ. ಸರಿ, ಓಕೆ. ಸರಿ ಸರ್, ಓಕೆ. ಇನ್ನು ಮುಂದೆ ಇನ್ನೊಂದು ಪ್ರಧಾನವಾದಂತಹ ಅಂಶ ಇದೆ.
ಈ ಎರಡು ಗುಣಗಳು ಮೊದಲನೇದಾಗಿ ಸತ್ವಂ ರಜಃ ತಮಃ ಎಂಬುದು ಒಂದು ಹಂತದ ಮಾಯಾ ವಿಚಾರ. ಮತ್ತೊಂದು ಮುಖದಲ್ಲಿ ವಿಶ್ಲೇಷಣೆ ಮಾಡುವವರು ಅವಿದ್ಯೆಯಲ್ಲಿ ಈ ಮೂರು ಗುಣಗಳಿದೆ, ಮಾಯೆಯಲ್ಲಿ ಈ ಎರಡು ಗುಣಗಳಿದೆ, ಆವರಣ ಶಕ್ತಿ ಮತ್ತು ವಿಕ್ಷೇಪ ಶಕ್ತಿ ಅವಿದ್ಯಾದಲ್ಲಿ. ಮತ್ತೆ ನೀವು ತ್ರಿಗುಣಾತ್ಮಿಕ ಗುಣ ಅಂತ, ತ್ರಿಗುಣಾತ್ಮಿಕ ಮಾಯಾ, ಇದು ಒಂದು ವಿಶ್ಲೇಷಣೆ. ಅದೇ ರಜಸ್ಸು ತಮಸ್ಸು, ಇದು ಸತ್ವ ರಜಸ್ ತಮಸ್ಸು, ಇದು ಒಂದು ಮುಖದ ವ್ಯಾಖ್ಯಾನ. ಮತ್ತೊಂದು ಮುಖದಲ್ಲಿ ಮಾಯೆಯು ಆವರಣ ಶಕ್ತಿಯನ್ನು ವಿಕ್ಷೇಪ ಶಕ್ತಿಯನ್ನು ಹೊಂದಿರುತ್ತದೆ. ಈಗ ಉದಾಹರಣೆಗೆ ಅಲ್ಲಿ ಇದೇ ಉದಾಹರಣೆಯನ್ನ ತೆಗೆದುಕೊಂಡ್ರೆ, ಹಗ್ಗದಲ್ಲಿ ಹಾವು ಎಂಬ ಭ್ರಮೆ. ಹಗ್ಗದಲ್ಲಿ ಹಾವು ಎಂಬ ಭ್ರಮೆಯಲ್ಲಿ ಅದ್ವೈತಿಗಳು ಎರಡು ಅಂಶಗಳನ್ನ ಅಲ್ಲಿ ಜೋಡಿಸ್ತಾರೆ. ಒಂದು ಆವರಣ ಶಕ್ತಿ. ಆವರಣ ಶಕ್ತಿ ಅಂದ್ರೆ ಮೂಲ ವಸ್ತು ಏನಿದೆಯೋ ಅದರ ಮೇಲೆ ಈ ಅಜ್ಞಾನವು ಆವರಿಸ್ತದೆ. ಅದು ಹಗ್ಗ ಅಲ್ಲ ಎಂಬಂತೆ ಒಂದು ಅಜ್ಞಾನವನ್ನ ಮೊದಲ ಹಂತದಲ್ಲಿ ಆವರಿಸ್ತದೆ. ಅದು ಹಗ್ಗ ಅಲ್ಲ ಎಂಬ ಮೊದಲ ಹಂತದ ಶಕ್ತಿ ಏನಿದೆಯಲ್ಲ, ಅದು ಆವರಣ ಶಕ್ತಿ. ಆವರಣಂ ನಾಮ ಆಚ್ಛಾದ್ಯತೆ. ಅದು ಒಂದು ಅದರ ಮೇಲೆ ಕವಚವಾಗಿ ಕುಳಿತುಕೊಳ್ತದೆ. ಮೂಲ ಜ್ಞಾನಕ್ಕೆ ಒಂದು ಕವಚವಾಗಿ ಕುಳಿತುಕೊಳ್ತದೆ. ಅದರ ಮೇಲೆ ಎರಡನೆಯ ಕವಚ ವಿಕ್ಷೇಪ ಶಕ್ತಿ. ಇದು ಹಗ್ಗ ಅಲ್ಲ, ಬದಲಾಗಿ ಹಾವು ಎಂಬಂತಹ ಅನ್ಯಥಾ ಜ್ಞಾನ. ಈ ರೀತಿ ಈ ಎರಡೂ ಸೇರಿದಾಗ ಮಾಯಾ. ಹಗ್ಗ ಅಲ್ಲ ಹಾವು ಎಂಬ ಅನ್ಯಥಾ ಜ್ಞಾನ. ಅನ್ಯಥಾ ಅದು ಸತ್ಯ ಅಲ್ವಾ? ಹಗ್ಗ ಅಲ್ಲ, ಅದು ಹಾವು ಸತ್ಯ ಅಲ್ವಾ? ಅದು ಹಗ್ಗದಲ್ಲಿ ಹಾವಾಗಿ ಭ್ರಮಿಸುವಂತಹ ಈ ಪ್ರಕ್ರಿಯೆಯನ್ನ ಎರಡಾಗಿ ವಿಭಾಗಿಸ್ತಾರೆ. ಒಬ್ಬ ಮಂದ ಬೆಳಕಿನಲ್ಲಿ ಹಗ್ಗವನ್ನ ಹಾವಾಗಿ ನೋಡ್ತಾನೆ, ಆಗ ಎರಡು ಪ್ರಕ್ರಿಯೆ ಆಗ್ತದೆ ಅಂತ ಹೇಳಿ ಅದ್ವೈತಿಗಳು ಹೇಳ್ತಾರೆ. ಮೊದಲನೇ ಪ್ರಕ್ರಿಯೆ, ಇದು ಹಗ್ಗ ಅಲ್ಲ ಎಂಬಂತಹ ಅಜ್ಞಾನ ಮೊದಲ ಹಂತದಲ್ಲಿ ಸೇರಿಕೊಳ್ತದೆ. ಎರಡನೇ ಹಂತದಲ್ಲಿ ಹಾವು ಎಂಬಂತಹ ವಿಷಯ ಇಲ್ಲಿ ಅಧ್ಯಾರೋಪ ಆಗ್ತದೆ. ಹಗ್ಗದಲ್ಲಿ ಹಾವಿನ ಅಧ್ಯಾರೋಪ ಆಗ್ತದೆ. ಅಧ್ಯಾರೋಪ ಅಂದ್ರೆ ಒಂದು ವಸ್ತುವಿನ ಜ್ಞಾನವನ್ನ ಮತ್ತೊಂದು ವಸ್ತುವಿನಲ್ಲಿ ಆರೋಪ ಮಾಡುತ್ತದೆ. ಈಗ ಹಾವನ್ನು ನೋಡಿದ್ದಾನೆ, ಹಗ್ಗವನ್ನು ನೋಡಿದ್ದಾನೆ. ಆದ್ರೆ ಇವನ ಅಜ್ಞಾನದ ನಿಮಿತ್ತವಾಗಿ ಮೊದಲು ಇದು ಹಗ್ಗ ಅಲ್ಲ ಎಂಬಂತಹ ಪರಿಭಾವನೆ ಉಂಟಾಗಿ, ನಂತರದ ಹಂತದಲ್ಲಿ ಅಂಕುಡೊಂಕಾದಂತಹ ಹಾವಿನ ಜ್ಞಾನವನ್ನ ಇಲ್ಲಿ ಆರೋಪ ಮಾಡಿಕೊಳ್ತಾನೆ. ಹಾವಿನ ಗುಣ ಸ್ವಭಾವ ಅದರದ್ದೆಲ್ಲ ಆರೋಪ ಆಗೋದು ಹಗ್ಗದ ಮೇಲೆ. ಅದು ಹೊರದಾಗಿ ಕಚ್ಚಲಿಕ್ಕೆ ಬಂದಾಗೆ. ಸೊ ಈ ಎರಡು ಗುಣಗಳು ಮಾಯೆಯಿತ್ತು. ಅಂದ್ರೆ ಒಂದು ವಸ್ತುವನ್ನ ಮತ್ತೊಂದಾಗಿ ಪರಿಭಾವಿಸಲ ಮುಂಚೆ ಆ ವಸ್ತು ಅದಲ್ಲ ಎಂಬಂತಹ ಅಜ್ಞಾನ. ಎರಡನೇ ಹಂತದಲ್ಲಿ ಕ್ವೆಶ್ಚನ್ ಮಾರ್ಕ್ ಬಂತಲ್ಲ? ಹೌದಾ? ಸಾರಿ, ಟೈಪ್ ಆಗೋಯ್ತು ನಾನು ಬರ್ಕೊಳ್ಳುವಾಗ. ಸರಿ ಸರಿ. ಇವೆರಡು ಮಾಯೆಯ ಗುಣ ಬರುತ್ತೆ. ಇವೆರಡು ಮಾಯೆಯ ಪ್ರಧಾನವಾದಂತಹ ಶಕ್ತಿಗಳು. ಸೊ ಮಾಯೆಯನ್ನ ಅನೇಕ ಮುಖದಲ್ಲಿ ವಿಶ್ಲೇಷಣೆ ಮಾಡಿದ್ದಾರೆ. ಮೊದಲು ತ್ರಿಗುಣಾತ್ಮಿಕ ಮಾಯಾ, ಸತ್ವರಜಸ್ತಮೋ ಗುಣಾತ್ಮಿಕ ಅನ್ನುವಂಥದ್ದು ಮೊದಲನೇ ವಿಶ್ಲೇಷಣೆ. ಎರಡನೇ ವಿಶ್ಲೇಷಣೆ ಆವರಣ ಶಕ್ತಿ, ವಿಕ್ಷೇಪ ಶಕ್ತಿ, ಈ ಎರಡರಿಂದ ಕೂಡಿದ್ದು ಮಾಯೆ. ಇದು ಎರಡನೇ ವಿಶ್ಲೇಷಣೆ. ಇನ್ನು ಅನೇಕ ವಿಭಾಗಗಳಿದೆ, ಅನೇಕ ವಿಚಾರಗಳಿದೆ. ಹಂತ ಹಂತವಾಗಿ ನಾವು ಸಂದರ್ಭದ ತಕ್ಕ ಹಾಗೆ ನಾವು ಚಿಂತನೆ ಮಾಡೋಣ. ಸೊ ಮೊದಲನೇ ಶ್ಲೋಕವನ್ನ ಇಲ್ಲಿ ಮಂಗಲ ಶ್ಲೋಕ, ಅದರಲ್ಲಿ ಮೊದಲನೆಯ ಪದವು ನಾರಾಯಣ ಎಂಬ ಪದದಿಂದ ಆರಂಭ ಮಾಡಿದ್ದಾರೆ. ಸೊ ಇಡೀ ಶ್ಲೋಕವು ಸಮಗ್ರ ಗೀತೆಯ ತಾತ್ಪರ್ಯ ಅಂತ ಹೇಳಿಯೇ ಅನೇಕರು ಈ ಶ್ಲೋಕಕ್ಕೆ ತುಂಬಾ ಮಹತ್ವವನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಶಂಕರಾಚಾರ್ಯರ ಭಾಷ್ಯದ ಬಗ್ಗೆ ಒಂದು ಅಂಶವನ್ನ ನಿಮ್ ಗಮನಕ್ಕೆ ತರಲೇಬೇಕು. ಪ್ರಾಯಶಃ ಯಾವ ಆಚಾರ್ಯರು ಕೂಡ ಇಷ್ಟೊಂದು ವಿಸ್ತೃತವಾಗಿ
ಭಾಷ್ಯ ಬರೆದಂತಹ ಉದಾಹರಣೆ ಇಲ್ಲ. ಓಕೆ. ಆದ್ರಿಂದ ಶಂಕರಾಚಾರ್ಯ ಭಾಷ್ಯದ ಬಗ್ಗೆ ಭಾಷ್ಯಂ ಪ್ರಸನ್ನ ಗಂಭೀರಂ, ಇದು ಪ್ರಸನ್ನವಾಗಿ ಕಾಣುತ್ತದೆ ಆದ್ರೆ ಅಷ್ಟೇ ಗಂಭೀರವಾಗಿರ್ತದೆ. ಇದನ್ನ ಅನೇಕರು ಸಾಗರಕ್ಕೆ ಹೋಲಿಸಿದ್ದಾರೆ. ಸಾಗರ ತುಂಬಾ ಪ್ರಸನ್ನವಾಗಿ ಕಂಡ್ರೂ ಕೂಡ ಅದರ ಆಳ ಎಷ್ಟು ಗಂಭೀರವಾಗಿರುತ್ತದೋ ಅದೇ ರೀತಿ ಶಂಕರಾಚಾರ್ಯರು ಬಳಸಿದಂತಹ ಪ್ರತಿಯೊಂದು ಶಬ್ದವನ್ನು ಕೂಡ ವಿಶ್ಲೇಷಣೆ ಮಾಡಿದ್ದಾರೆ. ಅದರಲ್ಲಿ ಉದಾಹರಣೆಗೆ ಭಾಷ್ಯಂ ಪ್ರಸನ್ನ ಗಂಭೀರಂ, ಮೇಲ್ನೋಟಕ್ಕೆ ಒಂದು ಅರ್ಥ ಕಂಡು ಬಂದ್ರೆ ಅದನ್ನ ವಿಶ್ಲೇಷಣೆ ಮಾಡ್ತಾ ಹೋಗುವಷ್ಟು ಅದು ತನ್ನ ಸಾಮರ್ಥ್ಯ. ಹಾ, ಮತ್ತು ಶಂಕರಾಚಾರ್ಯರ ಅಮೋಘವಾದಂತಹ ಪ್ರತಿಭೆ ನಮಗೆ ಎಲ್ಲಿ ಕಂಡು ಬರ್ತದೆ, ಅಥವಾ ಒಂದು ಸಾಹಿತ್ಯದ ಸೃಷ್ಟಿಯಲ್ಲಿ ಅವರು ಒಂದೇ ಪ್ರಕಾರವಾದಂತಹ ಸಾಹಿತ್ಯವನ್ನು ಬರೆಯಲಿಲ್ಲ, ಅನೇಕ ಪ್ರಕಾರವಾದಂತಹ ಸಾಹಿತ್ಯಗಳನ್ನು ಬರೆದಿದ್ದಾರೆ. ಉದಾಹರಣೆಗೆ ಈ ಪ್ರಸ್ಥಾನತ್ರಯ ಎಂಬುದಾಗಿ ಏನ್ ಕರೀತೇವೆ, ಇದು 3 ಪ್ರಸ್ಥಾನಗಳು ಅಂತ ಹೇಳ್ತಾರೆ. ವೇದಾರ್ಥವನ್ನ ತಿಳಿದುಕೊಳ್ಳಿಕ್ಕೆ 3 ಮಾರ್ಗಗಳು. ಪ್ರಸ್ಥಾನ ಅಂದ್ರೆ ಮಾರ್ಗ. ಹಾ, ಮೊದಲನೇದು ಶ್ರುತಿ ಪ್ರಸ್ಥಾನ. ವೇದ ತಿಳ್ಕೊಳ್ಳಿಕ್ಕೆ ಇರುವ ಪ್ರಸ್ಥಾನಗಳು, ಮಾರ್ಗಗಳು. ವೇದಾರ್ಥವನ್ನ ತಿಳಿದುಕೊಳ್ಳಿಕ್ಕೆ ಈ 3 ಮಾರ್ಗಗಳನ್ನ ಆಶ್ರಯಿಸಬೇಕು ಅನ್ನುವಂಥದ್ದು ಸಂಪ್ರದಾಯದ ಒಂದು ವಿಚಾರ. ಮೊದಲನೆಯ ಮಾರ್ಗ ಶ್ರುತಿ ಪ್ರಸ್ಥಾನ. ಶ್ರುತಿ, ಓಕೆ. ಬರೀಲ್ಲ ಚಾಟ್ ಅಲ್ಲಿ? ಬೇಡ, ಬರ್ಕೊಳ್ತೀನಿ, ಪರವಾಗಿಲ್ಲ, ನೀವು ಮತ್ತೆ ಕಷ್ಟಪಟ್ಟು. ಶ್ರುತಿ ಪ್ರಸ್ಥಾನ. ಓಕೆ. ಈ ಶ್ರುತಿ ಪ್ರಸ್ಥಾನದಲ್ಲಿ ದಶ ಉಪನಿಷತ್ತುಗಳು ಬರ್ತದೆ. ಉಪನಿಷತ್ತುಗಳು ಈಶ, ಕೇನ, ಕಠ, ಪ್ರಶ್ನ, ಮುಂಡ, ಮಾಂಡೂಕ್ಯ, ತಿತ್ತರಿ, ಐತರೇಯ, ಛಾಂದೋಗ್ಯ, ಬೃಹದಾರಣ್ಯಕ. ಓಕೆ. ಒಂದು ಶ್ಲೋಕ ಇದೆ, ಈಶ, ಕೇನ, ಕಠ, ಪ್ರಶ್ನ, ಮುಂಡ, ಮಾಂಡೂಕ್ಯ, ತಿತ್ತಿರಿ, ಐತರೇಯಂಚ ಛಾಂದೋಗ್ಯಂ, ಬೃಹದಾರಣ್ಯಕಮೇವಚ. 10 ಉಪನಿಷತ್ತುಗಳನ್ನ ಒಂದೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಸೊ ಈ 10 ಉಪನಿಷತ್ತುಗಳ ಮೂಲಕ ವೇದಾರ್ಥ ತಿಳಿದುಕೊಳ್ಳುವುದು. ಇದು ಮೊದಲನೇ ಮಾರ್ಗ. ಇನ್ನು ಎರಡನೇ ಮಾರ್ಗ ಸ್ಮೃತಿ ಪ್ರಸ್ಥಾನ. ಸ್ಮೃತಿ ಪ್ರಸ್ಥಾನದಲ್ಲಿ ಭಗವದ್ಗೀತೆ ಬರ್ತದೆ. ಭಗವದ್ಗೀತೆಯು ಮಹಾಭಾರತದ ಅಂಗವಾಗಿ ಬರ್ತದೆ. ಸೊ ಇಲ್ಲಿ ಭಗವದ್ಗೀತೆಯ ಮೂಲಕವೂ ವೇದಾರ್ಥವನ್ನ ತಿಳಿದುಕೊಳ್ಳಬಹುದು. ಇನ್ನೊಂದು ರಾಮಾಯಣನು ಬರುತ್ತೆ ಅಂತ. ರಾಮಾಯಣ ಅಲ್ಲ, ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಭಗವದ್ಗೀತೆ ಬರ್ತದೆ. ಇದು ರಾಮಾಯಣ ಮತ್ತು ಮಹಾಭಾರತವನ್ನ ಇತಿಹಾಸ ಅಂತ ಕರೆದಿದ್ದಾರೆ. ಭೀಷ್ಮ ಪರ್ವದಲ್ಲಿ ಬರುವಂತಹ ಈ 700 ಶ್ಲೋಕಗಳು ಭಗವದ್ಗೀತೆಯನ್ನ ಸ್ಮೃತಿ ಪ್ರಸ್ಥಾನ ಎಂಬುದಾಗಿ ಪರಿಗಣಿಸಿ. ಭೀಷ್ಮ ಪರ್ವ ಯಾವ್ದ್ರಲ್ಲಿ ಬರುತ್ತೆ? ಭೀಷ್ಮ ಪರ್ವ ಮಹಾಭಾರತದಲ್ಲಿ ಬರುತ್ತೆ. ಹೌದು. ಅದರಲ್ಲಿ ಬರುವ ಭಗವದ್ಗೀತೆ ವೇದಕ್ಕೆ ತಗೊಂಡಿದ್ದಾರೆ. ವೇದಾರ್ಥದ ಸಾರ ಇಲ್ಲಿದೆ ಅಂತ ತಿಳ್ಕೊಳ್ಳಕ್ಕೆ. ಹಾ, ವೇದಾರ್ಥದ ಸಾರ ಈ ಭಗವದ್ಗೀತೆಯಲ್ಲಿದೆ. ಅಥವಾ ಭಗವದ್ಗೀತೆಯ 700 ಶ್ಲೋಕ. 700 ಶ್ಲೋಕದ ಗ್ರಂಥವು ಗೀತೆ, ಉಪನಿಷತ್ತುಗಳ ಸಾರವು ಗೀತೆ, ಭಗವಾನ್ ಕೃಷ್ಣನು ಪಾರ್ಥಗೆ ಹೇಳಿದ ಬುದ್ಧಿಯ ಮಾತುಗಳೀ ಗೀತೆ ಅಂತ ಹೇಳಿ ಗೀತೆಯ ಬಗ್ಗೆ ಸುಂದರ ಹಾಡು ಬರೆದಿದ್ರು. ಸೊ ಇಲ್ಲಿ 700 ಶ್ಲೋಕದಲ್ಲಿ ವೇದಾರ್ಥದ ಸಂಗ್ರಹ ಇದೆ ಎಂಬ ಕಾರಣಕ್ಕೋಸ್ಕರ ಇದನ್ನ ಸ್ಮೃತಿ ಪ್ರಸ್ಥಾನ ಎಂಬುದಾಗಿ ಕರೆದಿದ್ದಾರೆ. ಇನ್ನು ಸೂತ್ರ ಪ್ರಸ್ಥಾನ ಅಂತ 3ನೆಯ ಭಾಗ ಇದೆ. ಸೂತ್ರ ಪ್ರಸ್ಥಾನ. ಸೂತ್ರ ಪ್ರಸ್ಥಾನದಲ್ಲಿ
ಬಾದರಾಯಣ ವ್ಯಾಸರು ಬರೆದಂತಹ 555 ಸೂತ್ರಗಳು ಬ್ರಹ್ಮಸೂತ್ರಗಳು ಅಂತ ಹೇಳ್ತಾರೆ. ಬಾದರಾಯಣ ವ್ಯಾಸರು, ಬಾದರಾಯಣ ವ್ಯಾಸರು ಓಕೆ ಅವರು ಬರೆದಂತಹ ಬ್ರಹ್ಮಸೂತ್ರ. ಸಾರಿ ಟೈಪ್ ತೊಂದರೆ ಬ್ರಹ್ಮಸೂತ್ರ ಓಕೆ ಬ್ರಹ್ಮಸೂತ್ರಗಳು. ಅದರಲ್ಲಿ ಒಟ್ಟು 555 ಸೂತ್ರಗಳಿವೆ. ಓಕೆ 555 ಸೂತ್ರಗಳು ಮತ್ತು 192 ಅಧಿಕರಣಗಳು ಅಂತ ಹೇಳ್ತಾರೆ. ಈ ಅದರಲ್ಲಿ ವೇದ ಮಾರ್ಗ ಇದೆ, ವೇದ ಸಾರ ಇದೆ. ಅದರ ಮೂಲಕವೂ ನಾವು ವೇದಾರ್ಥವನ್ನ ಗ್ರಹಿಸಬಹುದು. ಈ ರೀತಿ 3 ಮಾರ್ಗಗಳು: ಶ್ರುತಿ ಪ್ರಸ್ಥಾನ, ಸ್ಮೃತಿ ಪ್ರಸ್ಥಾನ ಮತ್ತು ಸೂತ್ರ ಪ್ರಸ್ಥಾನ. ಓಕೆ ಈ 3 ಮಾರ್ಗಗಳು ಕೂಡ ವೇದಾರ್ಥವನ್ನ ಗ್ರಹಣೆ ಮಾಡ್ಲಿಕ್ಕೆ ಇರುವಂತಹ ಪ್ರಮುಖ ಮಾರ್ಗಗಳು ಅಂತ ಹೇಳ್ತಾರೆ. ಯಾಕಂದ್ರೆ ವೇದಾರ್ಥವು ಸಾಮಾನ್ಯವಾಗಿ ಗ್ರಹಣೆಗೆ ದೊರಕೋದಿಲ್ಲ. ಹೌದು. ಯಾಕಂದ್ರೆ ವೇದದಲ್ಲಿ ಬಳಸಿರುವಂತಹ ಭಾಷೆ ಅತಿ ಭಾಷೆ ಎಂಬುದಾಗಿ ಹೇಳ್ತಾರೆ. ಭಾಷೆಯಲ್ಲಿ ಭಾಷಾ ವಿಜ್ಞಾನಿಗಳು ಅದರಲ್ಲಿ ವೇದದ ಭಾಷೆಯನ್ನು ಸೇರಿಸಿಕೊಂಡು ಹೇಳುವಾಗ 3 ಪ್ರಕಾರದ ಭಾಷೆಯನ್ನ ಹೇಳ್ತಾರೆ. ಒಂದು ಭಾಷಾ, ಎರಡನೇದು ಆರ್ಯ ಭಾಷಾ, ಒಂದು ಭಾಷಾ, ಇನ್ನೊಂದು ಆದ್ಯ ಭಾಷಾ. ಆರ್ಯ ಭಾಷಾ, ಆರ್ಯ ಭಾಷಾ, ಅತಿ ಭಾಷಾ. ಒಂದು ಯಾವುದು? ಮೊದಲನೇದು ಭಾಷಾ. ಭಾಷಾ. ಈ ಮೊದಲನೆಯ ಭಾಷಾ ಅನ್ನುವಂತಹ ವಿಚಾರದಲ್ಲಿ ಎಲ್ಲ ಭಾಷ್ಯತೆ ಇತಿ ಭಾಷಾ. ಭಾಷ್ಯತೆ ಅಂದ್ರೆ ಹೇಳಲ್ಪಡುವಂಥದ್ದು, ಮಾತಿಗೆ ಸಿಗುವಂಥದ್ದು, ಮೌಖಿಕವಾಗಿರುವಂಥದ್ದು. ಇನ್ನು ಸರಳವಾಗಿ ಹೇಳುವುದಾದ್ರೆ ಮೌಖಿಕ ಭಾಷೆ. ಆಂಗ್ಲ ಭಾಷೆಯಲ್ಲಿ ಇದಕ್ಕೆ ಡಯಲೆಕ್ಟ್ಸ್ ಅಂತ ಶಬ್ದ ಪ್ರಯೋಗ ಮಾಡ್ತಾರೆ. ಡಯಲೆಕ್ಟ್ ಅಂದ್ರೆ ಅದು ಕೇವಲ ಮೌಖಿಕವಾಗಿ ಉಳ್ಕೊಂಡಿದೆ, ಅದಕ್ಕೆ ಲಿಪಿ ಇಲ್ಲ, ಅಕ್ಷರಗಳಿಲ್ಲ, ಲಿಪಿ ಇಲ್ಲ. ತುಳು ಭಾಷೆ. ತುಳು ಭಾಷೆ. ತುಳು, ಇನ್ನು ಅನೇಕ ಭಾಷೆಗಳಿವೆ ಈ ತರ. ಹೌದು. ಅವುಗಳು ಕೇವಲ ಮೌಖಿಕವಾಗಿ ಮಾತ್ರ ಅಸ್ತಿತ್ವದಲ್ಲಿ ಇರ್ತದೆ. ಇನ್ನು ಎರಡನೇದು ಆರ್ಯ ಭಾಷಾ. ಆರ್ಯ ಭಾಷಾ ಅನ್ನೋ ಶಬ್ದದಿಂದ ರೈಟಿಂಗು ಇರ್ತದೆ, ಅದಕ್ಕೆ ಸಾಹಿತ್ಯ ಇರ್ತದೆ. ಅಲ್ಲಿ ಅನೇಕ ರೀತಿಯ ಸಾಹಿತ್ಯಗಳು, ನಾಟಕ, ಗದ್ಯ, ಪದ್ಯ, ಚಂಪು, ಕಾವ್ಯ ಇವುಗಳೆಲ್ಲ ಸೃಷ್ಟಿಯಾಗಿರ್ತದೆ. ಲೇಖನ ರೂಪದಲ್ಲಿ ಮತ್ತು ಮೌಖಿಕದಲ್ಲಿ ಎರಡೂ ಇರುವಂತಹ ಭಾಷೆಗಳು. ಈ ಮೂರನೆಯ ಪ್ರಕಾರದ್ದು ಅತಿ ಭಾಷಾ. ಈ ಅತಿ ಭಾಷೆ ಅತಿ ಭಾಷಾ ಅನ್ನುವ ಶಬ್ದದಿಂದ ಇಲ್ಲಿ ಗಹನ ಮತ್ತು ಗೂಢಾರ್ಥಗಳು ಇರುತ್ತೆ. ಇದಕ್ಕೆ ಉದಾಹರಣೆಯಾಗಿ ಘಂಟಾನಾದವನ್ನ ಕೊಡ್ತಾರೆ. ಘಂಟಾನಾದ. ಸಾಮಾನ್ಯವಾಗಿ ಘಂಟೆಯನ್ನು ಒಂದ್ಸಲ ಬಾರಿಸಿದರೆ ಅದರ ತರಂಗಗಳು ನಮಗೆ ಕೇಳಿಸ್ತಾ ಇರ್ತದೆ. ಹೌದು. ಅದೇ ತರನೇ ಈ ಅತಿ ಭಾಷೆಗೆ ಒಂದು ಶಬ್ದಕ್ಕೆ ಒಂದೇ ಅರ್ಥ ಅಂತ ನಾವು ಹೇಳಲಿಕ್ಕೆ ಆಗುದಿಲ್ಲ. ಇಲ್ಲಿ ಅನೇಕ ಅರ್ಥಗಳ ಸಾಧ್ಯತೆ ಇರ್ತದೆ. ಆದ್ದರಿಂದ ವೇದಾರ್ಥವನ್ನ ನಾವು ಗದ್ಯ ಪದ್ಯದ ಅರ್ಥ ರೂಪದಲ್ಲಿ ಮಾಡ್ಲಿಕ್ಕೆ ಆಗುವುದಿಲ್ಲ. ಒಂದು ಪದಕ್ಕೆ ಅನೇಕ ಅರ್ಥಗಳು ಬರ್ತದೆ. ಉದಾಹರಣೆ ಹೇಳುವುದಾದ್ರೆ ಸಾಯಣ ಭಾಷ್ಯದಲ್ಲಿ ಈ ವಿಚಾರ ಸ್ಪಷ್ಟ ಮಾಡಿದ್ದಾರೆ. ಅಧಿಯಜ್ಞಿಕ ಅರ್ಥ, ಯಜ್ಞಪರಕವಾಗಿ ಇಡೀ ವೇದಾರ್ಥವನ್ನ ಮಾಡುವಂಥದ್ದು. ಅಂದ್ರೆ ಯಜ್ಞವೇ ಪ್ರಧಾನ ಮೂಲ ಅರ್ಥ ಅಂತ ಇಟ್ಕೊಂಡು ಯಜ್ಞದ ಹಿನ್ನೆಲೆಯಲ್ಲಿ ವೇದಾರ್ಥವನ್ನ ತಿಳಿಸುವಂಥದ್ದು. ಆದಿ ದೈವಿಕ ಅರ್ಥ, ದೇವತಾ ವಿಚಾರವನ್ನೇ ಮೂಲವಾಗಿಟ್ಟುಕೊಂಡು ಇಡೀ ವೇದಾರ್ಥವನ್ನ ವಿಮರ್ಶೆ ಮಾಡುವಂಥದ್ದು. ಇದು ಯಜ್ಞದ ಹಿನ್ನೆಲೆಯಲ್ಲಿ ವೇದವನ್ನು ತಿಳಿಸುವುದು ಯಾವುದು? ಆದಿ ಯಜ್ಞಿಕ ಅರ್ಥ. ಆದಿ ಆದಿಯ ಆದಿಯ ಆದಿ
ಓಕೆ. ಆದಿ ಯಜ್ಞಿಕ ಅರ್ಥ. ಅರ್ಥ. ಹ್ಮ್. ಇನ್ನು ಆದಿ ದೈವಿಕ. ಓಕೆ. ಅಲ್ಲಿ ವಿಭಿನ್ನ ದೇವತೆಗಳು, ಉದಾಹರಣೆಗೆ ಋಗ್ವೇದದಲ್ಲಿ ನೋಡುವುದಾದ್ರೆ ಅಗ್ನಿ, ಇಂದ್ರ, ವಾಯು, ವರುಣ, ಯಮ, ವಿಶ್ವೇ ದೇವಾಹ, ಈ ರೀತಿ ಅನೇಕ ದೇವತೆಗಳು ಉಲ್ಲೇಖ ಇದೆ. ಅಲ್ಲಿ ದೇವತೆಗಳನ್ನ 3 ಸ್ತರದಲ್ಲಿಯೂ ಅವರು ವಿಭಾಗ ಮಾಡ್ತಾರೆ. ಓಕೆ. ಆಯಾ ದೇವತೆಗಳ ವಿಚಾರವನ್ನ ಮುಂದಿಟ್ಕೊಂಡು ಅಥವಾ ಅದನ್ನೇ ಕೇಂದ್ರ ಬಿಂದುವಾಗಿಟ್ಕೊಂಡು ವೇದಗಳನ್ನ ಅರ್ಥೈಸುವಂಥದ್ದು. ಇದು ಒಂದು ಪ್ರಕಾರದ ವಿಭಾಗ. ಇನ್ನು ಆಧುನಿಕರು ಕೆಲವೊಬ್ಬರು, ಉದಾಹರಣೆಗೆ ಅರವಿಂದ ಘೋಷ್ ಇರಬಹುದು, ಅವರೇ ಪ್ರಧಾನವಾಗಿ ಹೇಳಿದ್ದು ಇದನ್ನ ಮೊದಲು. ಅರವಿಂದ ಘೋಷರು ಈ ಇಡೀ ವೇದಾರ್ಥವನ್ನ ಮನೋವೈಜ್ಞಾನಿಕ ಅರ್ಥದಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ರು. ಮೊದಲ ಬಾರಿಗೆ ವೇದಾರ್ಥವು ಗೂಢವಾಗಿದೆ, ಅದನ್ನ ನಾವು ಮನೋವೈಜ್ಞಾನಿಕ ಅರ್ಥದಲ್ಲಿ ತಿಳಿದುಕೊಳ್ಬೇಕು ಅನ್ನುವಂತಹ ಮೊಟ್ಟ ಮೊದಲ ಪ್ರಯತ್ನವನ್ನ ಅರವಿಂದ ಘೋಷರು ಮಾಡಿದರು. ತದನಂತರದಲ್ಲಿ ಅನೇಕರು ಅಲ್ಲಿ ಮಾತಾ, ಈ ರೀತಿ ಅನೇಕರು ಪ್ರಯತ್ನ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅದು ಇನ್ನೊಂದು ಪರಂಪರೆ. ಅವರದ್ದು ಪುಸ್ತಕ ಬಂದಿದೆಯಾ ಅರವಿಂದ ಘೋಷರದ್ದು? ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಸಾವಿತ್ರಿ ಅಂತ ಒಂದು ಪುಸ್ತಕ ಬರೆದಿದ್ದಾರೆ, ಆಂಗ್ಲ ಭಾಷೆಯಲ್ಲಿ. ಅದು ಆಂಗ್ಲದಲ್ಲಿ ಅಂತ? ಆಂಗ್ಲ ಭಾಷೆಯಲ್ಲಿ ಬರೆದಿದ್ದಾರೆ. ಅದರದ ಕನ್ನಡ ತರ್ಜಮೆಯೂ ಆಗಿದೆ ಅಂತ ಕೇಳಿದ್ದೆ. ತುಂಬಾ ಗಂಭೀರವಾಗಿದೆ ಅವ್ರದ್ದು, ಸರಳವಾಗಿ ಅರ್ಥವೇ ಆಗುದಿಲ್ಲ. ಓಕೆ. ನಾನು ಕೆಲವೊಂದು ಸಣ್ಣ ಸಣ್ಣ ಲೇಖನಗಳು ಮತ್ತು ಪುಸ್ತಕಗಳನ್ನ ಓದಿದ್ದೇನೆ ಅವರದ್ದು. ಅವರು ಮತ್ತು ಅವರ ಒಂದು ಇನ್ಸ್ಟಿಟ್ಯೂಟ್ ಇದೆ, ಆರೋವಿಲ್ ಅಂತ ಒಂದು ಇನ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದಾರೆ ಪಾಂಡಿಚೇರಿಯಲ್ಲಿ. ತುಂಬಾ ದೊಡ್ಡ ಏನು. ಹೋಗಿದ್ದೆ, ಅವರ ಆಶ್ರಮಕ್ಕೆ ಹೋಗಿದ್ದೆ. ಹೋಗಿದ್ದೀರಾ? ಹೌದು. ಹೋಗಿ ಅವರ ಸಮಾಧಿಗೆ ನಮಸ್ಕರಿಸಿ ಬಂದಿದ್ದೀನಿ. ಅಲ್ಲಿ ಒಂದು ದೊಡ್ಡ ಒಂದು ಲೈಬ್ರರಿ ಇದೆ. ಲೈಬ್ರರಿ ಮತ್ತು ಒಂದು ಧ್ಯಾನ ಕೇಂದ್ರವನ್ನು ಮಾಡಿದ್ದಾರಲ್ಲ, ಕೇಂದ್ರನೂ ಇದೆ. ಅಲ್ಲಿಗೆ ಒಳಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ ನಮ್ಗೆ, ಟೈಮ್ ಇರ್ಲಿಲ್ಲ. ಲೈಬ್ರರಿಗೆ ಹೋಗಿ 1-2 ಪುಸ್ತಕ ತಗೊಂಡ್ ಬಂದ್ವಿ. ಅವರ ಸಾವಿತ್ರಿ ಅನ್ನುವಂತಹ ಪುಸ್ತಕ ನೀವು ಓದ್ಲಿಕ್ಕಾದ್ರೆ ನಿಮಗೆ ಅದರಲ್ಲಿ ತುಂಬಾ ಗಂಭೀರವಾದಂತಹ ಚಿಂತನೆಗೆ ಸಾಧ್ಯತೆ ಸಿಗ್ತದೆ. ಅಲ್ಲ, ಅದು ಅರ್ಥ ಮಾಡ್ಕೊಳ್ಳಿಕ್ ಕಷ್ಟ ಅಂದ್ರೆ ನಮ್ಗೆ ಇನ್ನೂ ಟೈಮ್ ಬೇಕು ಅಂತ. ಒಂದ್ಸಲ ನೋಡ್ಬೋದು ನೀವು, ಆನ್ಲೈನ್ ಅಲ್ಲೂ ಪ್ರಾಯಶಃ ಆ ಪುಸ್ತಕದ ಒಂದು ಇದನ್ನ ನೋಡಬಹುದು, ಕಂಟೆಂಟ್ ಸಿಗ್ಬೋದು. archive.org ಅಂತ ಇದೆ, ಒಂದು ಕ್ಷಣ, ಅದು ನಿಮ್ಗೆ ತುಂಬಾ ಅನುಕೂಲ ಆಗ್ತದೆ. ಮಾಡಿ ಅದನ್ನ ನೀವು. ಅದರಲ್ಲಿ ನಿಮ್ಗೆ ಅಲ್ಲಿ ಸಿಗ್ತದೆ. ಹಾಗಾದ್ರೆ ನಾವು ಭಗವದ್ಗೀತೆಯ ಈ ಶ್ಲೋಕಗಳ ಅನಾವರಣ ಮಾಡ್ತಾ ಆಗಿದ್ರೆ ವೇದಾಜ್ಞಾನವನ್ನು ಪಡಿಬಹುದು ಅಂತ ಆಯ್ತು. ಆ ವೇದಗಳ ಅರ್ಥವನ್ನು ನಾನು ಪಡ್ಕೊಂಡಾಗಾಯ್ತು ಇದ್ರ ಖಂಡಿತ. ಸೊ ಉದ್ದೇಶ ಈಗ ಆಯ್ತು. ಸನಾತನ ಧರ್ಮದಲ್ಲಿ ಯಾವುದೇ ಒಂದು ಗ್ರಂಥ ಇಲ್ಲ ಎಂಬುದು ಎಲ್ರಿಗೂ ತಿಳಿದಂತಹ ವಿಚಾರ. ಧರ್ಮಗ್ರಂಥ ಒಂದೇ ಧರ್ಮಗ್ರಂಥ ಅಂತ ಎಲ್ಲೂ ಇಲ್ಲ. ಭಗವದ್ಗೀತೆ ಧರ್ಮಗ್ರಂಥ ಅಂತ ಹೇಳೂ ಇಲ್ಲ ಎಲ್ಲೂ ಕೂಡ. ವೇದವನ್ನೇ ಸನಾತನ ಧರ್ಮದಲ್ಲಿ ಮೂಲ ಗ್ರಂಥ ಎಂಬುದಾಗಿ ಪರಿಭಾವಿಸಿದ್ದಾರೆ. ಹಾಗಾದ್ರೆ ಇಡೀ ವೇದವನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಹೇಗೆ ಸಾಧ್ಯ ಅಂದ್ರೆ ಈ ಪ್ರಸ್ಥಾನಗಳ ಮೂಲಕ ಅರ್ಥ ಮಾಡಿಕೊಳ್ಳಬಹುದು. ಶ್ರುತಿ, ಸ್ಮೃತಿ ಮತ್ತು ಸೂತ್ರ ಪ್ರಸ್ಥಾನಗಳ ಮೂಲಕ. ಆದ್ರೆ ಇಲ್ಲೂ ಕೂಡ ಅನೇಕ ವಿಚಾರಗಳ ಬಗ್ಗೆ ನಮಗೆ ಶ್ಲೋಕ ರೂಪದಲ್ಲಿ ಇದ್ರೂ ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ಅದರ ವ್ಯಾಖ್ಯಾನ ಬೇಕಾಗ್ತದೆ ಅಂತ ಹೇಳಿ ಇಲ್ಲಿ ವಿಸ್ತೃತವಾಗಿ ಕೊಡಲಾಗಿದೆ. ಇನ್ನೊಂದು, ನೀವ್ ಹೇಳಿದ್ರಲ್ಲಪ್ಪ ಈ ಮಾಯೆ ಇದು
ಏನಿದೆ ಮಾಯೆ ಸೃಷ್ಟಿ ಆಯ್ತು, ಇದು ಅಧಿದೈವಿಕ ಈ ನಿರುಪಾಧಿಕ ಚೈತನ್ಯ ಎಲ್ಲೂ ಯಾರು ಸೃಷ್ಟಿಸ್ಲೂ ಇಲ್ಲ, ಅದು ಯಾರನ್ನು ಸೃಷ್ಟಿಸೋದು ಇಲ್ಲ ಅಂತ. ಸೊ ವೇದಗಳನ್ನ ಹಾಗಿದ್ದು ನಿರುಪಾಧಿಕ ಚೈತನ್ಯ ಅನ್ಬಹುದಾ? ಯಾಕಂದ್ರೆ ಅದನ್ನ ಯಾರು ಸೃಷ್ಟಿಸಿದ್ದಾರೆ ಅಂತಾನು ಗೊತ್ತಿಲ್ಲ, ಅದು ಹೇಗೆ ಹುಟ್ಟಿತು ಅಂತಾನು ಗೊತ್ತಿಲ್ಲ ಅಂತ ಕೇಳ್ಪಟ್ಟಿದ್ದೀನಿ ನಾನು. ಅದು ಯಾವುದ ಪ್ರಕೃತಿಯನ್ನು ಸೃಷ್ಟಿಸೂ ಇಲ್ಲ, ಅದು ಇದ್ದಾಗೆ ಅದು ತನ್ನಿಂದ ತಾನೇ ಒಂದು ಬಾಯಿಂದ ಬಾಯಿ ಅಥವಾ ಋಷಿಗಳ ಇದರಿಂದ ಅದು ಹೊರಹೊಮ್ಮಿದ್ದು ಅಂತ ಹೇಳ್ತಾರೆ. ಗೊತ್ತಿಲ್ಲ ನಂಗೆ ಕರೆಕ್ಟ್ ಆಗಿ ಇದ್ರ ಬಗ್ಗೆ, ಚರ್ಚೆಗಳು ತುಂಬಾ ಆಗ್ತಾ ಇರ್ತವೆ. ವೇದಗಳ ಬಗ್ಗೆ ನಾರಾಯಣನೇ ವೇದ ಅಂತ ಹೇಳಿದ್ದು ಕೇಳಿದ್ದೀನಿ ಒಬ್ರು. ವೇದಗಳ ಬಗ್ಗೆ ಅನೇಕ ಅಭಿಮತಗಳಿದೆ. ಆದರೆ ಕಾಂಚಿ ಪರಮಾಚಾರ್ಯರ ದ ವೇದಾಸ್ ಅನ್ನುವಂತಹ ಪುಸ್ತಕದಲ್ಲಿ ತುಂಬಾ ಸುಂದರವಾಗಿ ಉಲ್ಲೇಖ ಮಾಡಿದ್ದಾರೆ. ವೇದಗಳು ಎಷ್ಟು, ಅವುಗಳ ಸ್ವರೂಪ ಏನು, ಅವುಗಳ ವಿಭಾಗ ಹೇಗ್ ಮಾಡಲ್ಪಟ್ಟಿದೆ, ಎಷ್ಟಿದೆ ಎಷ್ಟಿಲ್ಲ, ಎಲ್ಲ ವೇದಗಳಿಗೆ ಸಂಬಂಧಪಟ್ಟಂತೆ ಒಂದು ಪುಸ್ತಕ ಯಾವ್ದಾದ್ರು ಅಧಿಕೃತವಾಗಿ ನಾವು ಓದಬಹುದು ಅಂದ್ರೆ ನಿಮ್ಗೆ ಅದನ್ನ ಇಲ್ಲೂ ಹಾಕ್ತೇನೆ, ವಾಟ್ಸ್ಆಪ್ ನಲ್ಲೂ ಕಳಿಸ್ತೇನೆ. ದ ವೇದಾಸ್, ದ ವೇದಾಸ್ ಬೈ ಕಾಂಚಿ ಪರಮಾಚಾರ್ಯ. ಹಿಸ್ ಹೋಲಿನೆಸ್ ಕಾಂಚಿ ಪರಮಾಚಾರ್ಯ. ಆದ್ರೆ ಅವರು ಮೊದಲೇ ಬರ್ದಿಟ್ಟ ವೇದದ ಬಗ್ಗೆ ಬರ್ದಿದ್ದಾರೆ ಅಲ್ವಾ ಅವರು? ವೇದದ ಬಗ್ಗೆ, ವೇದ ಅಂದ್ರೆ ಏನು, ವೇದ ಬರ್ದಿದ್ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ವೇದಕ್ಕೆ ಸಂಬಂಧಪಟ್ಟ ಹಾಗೆ ಅವುಗಳ ಕರ್ತೃ ಇಲ್ಲ, ಆದ್ರಿಂದ ಅದನ್ನ ಅಪೌರುಷೇಯ ಎಂಬುದಾಗಿ ಹೇಳ್ತಾರೆ. ಹೌದು, ಅಂದ್ರೆ ಅದು ನಿರುಪಾಧಿಕ ಇದು ಚೈತನ್ಯ ಇದೆಯಲ್ಲ, ನಿರುಪಾಧಿಕ ಚೈತನ್ಯ ಅಂತ ಹೇಳುವಾಗಿಲ್ವ ಅದನ್ನಾಗಿದ್ರೆ? ನಿರುಪಾಧಿಕ ಚೈತನ್ಯ ಅಂತ ಹೇಳಿಕ್ ಬರುದಿಲ್ಲ ಅದನ್ನ. ಯಾಕಂದ್ರೆ ಇಲ್ಲಿ ವೇದಗಳು ಶಬ್ದ ರೂಪವಾಗಿದೆ. ಶಬ್ದವು ಸೃಷ್ಟಿಸಲ್ಪಡುತ್ತದೆ. ಈಗ ಉದಾಹರಣೆಗೆ ಆ ಶಬ್ದವನ್ನ ಯಾರು ಉಚ್ಚಾರಣೆ ಮಾಡ್ತಾನೋ ಆ ಉಚ್ಚಾರಣಾ ಕಾಲದಲ್ಲಿ ಅದು ಸೃಷ್ಟಿ ಆಗ್ತದೆ ಮತ್ತು ತದನಂತರದಲ್ಲಿ ಅದು ನಾಶ ಹೊಂದುತ್ತದೆ. ಶಬ್ದಾತ್ಮಕವಾಗಿದೆ ಅದು. ಈ ನಿರುಪಾಧಿಕ ಚೈತನ್ಯವು ಯಾವುದೇ ರೂಪವಾಗಿ ತನ್ನನ್ನ ತಾನು ವ್ಯಕ್ತಪಡಿಸಿಕೊಳ್ಳುವುದಿಲ್ಲ, ಅದು ಚೈತನ್ಯ ಮಾತ್ರವಾಗಿರ್ತದೆ. ಉದಾಹರಣೆಗೆ ಆಕಾಶ, ಇದಕ್ಕೆ ನಿರುಪಾಧಿಕ ಚೈತನ್ಯಕ್ಕೆ ಉತ್ತಮವಾದಂತಹ ಉದಾಹರಣೆ ಶಾಸ್ತ್ರಗಳೇ ಕೊಟ್ಟಿರುವಂತದ್ದು ಆಕಾಶ. ಆಕಾಶವನ್ನ ನಾವು ಏನು ಮಾಡ್ಲಿಕ್ಕಾಗುದಿಲ್ಲ. ಈ ಪಾಂಚಭೌತಿಕ ಸೃಷ್ಟಿ, ಪೃಥ್ವಿ, ತೇಜ, ವಾಯು, ಇವು ನಾಲ್ಕನ್ನ ಮಾತ್ರ ನಾವು ಕಲುಷಿತ ಮಾಡಬಹುದೇ ಹೊರತು ಆಕಾಶವನ್ನ ಏನು ಮಾಡ್ಲಿಕ್ಕಾಗುದಿಲ್ಲ. ಆಕಾಶವನ್ನ ಸೃಷ್ಟಿಯು ಮಾಡ್ಲಿಕ್ಕಾಗುದಿಲ್ಲ, ನಾಶ ಮಾಡ್ಲಿಕ್ಕೂ ಆಗುದಿಲ್ಲ. ಆದ್ರಿಂದ ಆಕಾಶವನ್ನ ನಿರುಪಾಧಿಕ ಚೈತನ್ಯಕ್ಕೆ ಅತಿ ಸಮೀಪವಾದಂತಹ ಒಂದು ದೃಷ್ಟಾಂತವಾಗಿ ಕೊಟ್ಟಿರ್ತಾರೆ. ಈ ಸ್ಪೇಸ್ ಸ್ಟೇಷನ್ ಎಲ್ಲ ಮಾಡಿ ಅಲ್ಲಿ ಪೊಲ್ಯೂಷನ್ ಆಗಿದೆ, ಅಲ್ಲೆಲ್ಲ ಪಳೆಯುಳಿಕೆಗಳಿವೆ ಅಂತಾರಲ್ಲ ಆಕಾಶದಲ್ಲೇ. ಸ್ಪೇಸ್ ಅನ್ನೋ ಶಬ್ದಕ್ಕೆ ಅಲ್ಲಿ ಆಕಾಶದಲ್ಲಿ ಏನು ಮಾಡ್ಲಿಕ್ಕಾಗುದಿಲ್ಲ. ಆಕಾಶ ನಾಮ, ಆಕಾಶ ಅನ್ನುವ ಕಾನ್ಸೆಪ್ಟ್ ಏನು ಅಂದ್ರೆ ದಟ್ ಈಸ್ ಅ ವಾಯ್ಡ್. ಅದು ಈಗ ನಾವು ಅನ್ಕೊಂಡಿರೋದು ಆಕಾಶ ಅಲ್ಲ, ನೀವ್ ಹೇಳ್ತಾ ಇರೋದು. ಪಂಚಭೂತ, ಇಲ್ಲಿ ಪಾಂಚಭೌತಿಕ ಸೃಷ್ಟಿ, ಆಕಾಶ ಅಂದ್ರೆ ಸ್ಪೇಸ್ ಅಥವಾ ಆ ಅರ್ಥದಲ್ಲಿ ಪ್ರಯೋಗ ಮಾಡ್ತಾ ಇದ್ದಾರೆ. ಈಗ ನಮ್ಮ ಏನು ಈ ಭೂಮಂಡಲ ಏನಿದೆಯೋ ಆ ಭೂಮಂಡಲದಲ್ಲಿ ಅತ್ಯಂತ ಉನ್ನತವಾದಂತಹ ಸ್ಥಾನ ಏನಿದೆಯೋ ಅಲ್ಲಿ ಕಲುಷಿತ ಆಗಿದೆ, ಇದೆಲ್ಲ ಸರಿಯೇ. ಆದ್ರೆ ಈ ಆಕಾಶ ಅನ್ನುವಂಥದ್ದು ಒಂದು ಸ್ಪೇಸ್, ಅಂದ್ರೆ ಶೂನ್ಯತೆ, ಅಲ್ಲಿ ಯಾವುದೇ ಪದಾರ್ಥವನ್ನು ಜೋಡಿಸ್ಲಿಕ್ಕೆ ಆಗುದಿಲ್ಲ, ಅದನ್ನ ಆಕಾಶ ಅಂತ ಕರೆದಿದ್ದಾರೆ. ಶಬ್ದ ಗುಣಕಂ ಆಕಾಶಂ. ಆದ್ರಿಂದ ಸೃಷ್ಟಿಯಲ್ಲಿ ಮೊದಲು ಉತ್ಪತ್ತಿ ಆಗಿದ್ದು ಆಕಾಶ. ಆಕಾಶಾದ್ ವಾಯು, ವಾಯೋರಗ್ನಿ, ಅಗ್ನೇರಾಪಃ, ಅದ್ಭ್ಯ ಪೃಥಿವೀ, ಪೃಥಿವ್ಯಾ ಓಷಧಯಃ, ಓಷಧೀಭ್ಯೋನ್ನಂ, ಅನ್ನಾತ್ ಪುರುಷಃ. ಸೊ ತಸ್ಮಾದ್ವಾ ಏತಸ್ಮಾತ್
ಮೊದಲು ಈ ಸೃಷ್ಟಿ ಕ್ರಮದಲ್ಲಿ ಆಕಾಶ, ಆಕಾಶದಿಂದ ವಾಯು, ವಾಯುವಿಂದ ಅಗ್ನಿ, ಅಗ್ನಿಯಿಂದ ನೀರು, ನೀರಿನಿಂದ ಪೃಥ್ವಿ, ಈ ರೀತಿ ಒಂದರಿಂದ ಮತ್ತೊಂದು ಸೃಷ್ಟಿ ಆಯ್ತು ಅಂತ ಹೇಳಿ ವೇದದಲ್ಲಿ ಉಲ್ಲೇಖ ಬರ್ತದೆ. ಆಕಾಶ ಸೃಷ್ಟಿ ಯಾರಿಂದ ಆಯ್ತು, ಯಾಕಾಯ್ತು, ಹೇಗಾಯ್ತು ಅದು ಗೊತ್ತಿಲ್ಲ. ಅದ್ರ ಬಗ್ಗೆ ತುಂಬಾ ವಿಸ್ತೃತವಾದಂತಹ ವಿಚಾರಗಳಿದೆ. ನಾಸದೀಯ ಸೂಕ್ತ ಅಂತ ಇದೆ. ನಾಸದೀಯ ಸೂಕ್ತದಲ್ಲಿ ಸೃಷ್ಟಿ ಕ್ರಮವನ್ನ ಉಲ್ಲೇಖ ಮಾಡಿದ್ದಾರೆ. ಪುರುಷ ಸೂಕ್ತದಲ್ಲಿ ಸೃಷ್ಟಿ ಕ್ರಮವನ್ನ ಉಲ್ಲೇಖ ಮಾಡಿದ್ದಾರೆ. ಹೀಗೆ ಅನೇಕ ಪ್ರಕಾರವಾಗಿ ಸೃಷ್ಟಿ ಕ್ರಮವನ್ನ ಉಲ್ಲೇಖ ಮಾಡಿದ್ದಾರೆ. ನಾಸದಾಸೀನ್ನೋ ಸದಾಸಿ ತದಾನೀಂ ನಾಸೀದ್ರಜೋನೋ ವ್ಯೋಮ ಪರೋಯತ್. ಮೊದಲು ಏನೂ ಇರ್ಲಿಲ್ಲ, ಶೂನ್ಯವಾಗಿತ್ತು, ಅಲ್ಲಿಂದ ಒಂದೊಂದಾಗಿ ಉತ್ಪತ್ತಿ ಆಯ್ತು ಅಂತ ಹೇಳಿ ನಾಸದೀಯ ಸೂಕ್ತ ಹೇಳ್ತದೆ. ಪುರುಷದ ಸೂಕ್ತದಲ್ಲಿ ತಸ್ಮಾದ್ವಾ ಏತಸ್ಮಾತ್ ಅಂತ ಹೇಳಿ ಒಂದು ಕ್ರಮವಾಗಿ ಪಾಂಚಭೌತಿಕ ಸೃಷ್ಟಿಯನ್ನ ಹೇಳ್ತದೆ. ಹೀಗೆ ವಿಭಿನ್ನ ಪ್ರಕಾರವಾಗಿ ಸೃಷ್ಟಿಯನ್ನ ಹೇಳಿದ್ದಾರೆ. ಅದೇ ನೀವೀಗ ಶ್ಲೋಕ ಎಲ್ಲ ಅಂದ್ರಲ್ವಾ, ಅದು ನಂಗೇನು ಅರ್ಥ ಆಗ್ಲಿಲ್ಲ. ಅಂದ್ರೆ ಯಾವುದು? ನನ್ನ ಸೂಕ್ತ ಈಗ ಅಂದ್ರಲ್ವಾ ಈಗಷ್ಟೇ ಸೂತ್ರ, ಅದರಲ್ಲಿ ಸರಳವಾಗಿದೆ ನೋಡಿ. ವಾಯೋಹೋ ಅಗ್ನಿ, ವಾಯುವಿನಿಂದ ಈಗ ಹೇಳಿದ್ರಲ್ವಾ ನಾಸದಾಸೀತ್, ನಾಸದೀಯ ಸೂಕ್ತ. ನಾಸದಾಸೀತ್ ನ ಅಸತ್ ಆಸೀತ್. ಅಸತ್ ಅದು ಗೊತ್ತಾಗ್ಲಿಲ್ಲ. ಅಸತ್ ಅಂದ್ರೆ ಸತ್ ಮತ್ತು ಅಸತ್ ಅಂತ ಎರಡು ವಿಭಾಗ. ಅಸತ್ ಅನ್ನುವಂಥದ್ದು ಇರ್ಲಿಲ್ಲ. ನಾಸದಾಸೀತ್ ನೋ ಸತ್ ಆಸೀತ್. ಸತ್ತು ಇರ್ಲಿಲ್ಲ, ಅಸತ್ತು ಇರ್ಲಿಲ್ಲ. ಆ ರೀತಿ ಮೊದಲು ಆ ರೀತಿ ಇತ್ತು. ನಾಸದಾಸೀತ್ ನೋ ಸದಾಸೀತ್ ತದಾನೀಂ ನಾಸೀದ್ರಜೋನಃ ವ್ಯೋಮಾಪರೋಯತ್. ಅಲ್ಲಿಂದ ಆರಂಭ ಆಗಿ ಸೃಷ್ಟಿಯ ಹಂತಗಳನ್ನು ಹೇಳ್ತಾ ಬರ್ತಾರೆ. ಆದ್ರೆ ಒಂದು ಅಂಶವನ್ನ ನಾವಿಲ್ಲಿ ಗಮನಿಸಬಹುದು. ಪುರಾಣಗಳಲ್ಲಿ ಹೇಳಿರುವಂತಹ ಸೃಷ್ಟಿ ವಿಚಾರಗಳು ವಿಭಿನ್ನವಾಗಿದೆ, ವೇದಗಳಲ್ಲಿ ಹೇಳಿರುವಂತಹ ಸೃಷ್ಟಿ ವಿಚಾರಗಳು ವಿಭಿನ್ನವಾಗಿದೆ. ಇದು ಮತ್ತು ಆಧುನಿಕರು ಹೇಳುವಂತಹ ಸೃಷ್ಟಿ ವಿಚಾರಗಳು ಭಿನ್ನವಾಗಿದೆ. ಕೆಲವೊಬ್ರು ಲೀನಿಯರ್ ಮೆಥಡ್ ಹೇಳ್ತಾರೆ, ಅಂದ್ರೆ ಒಂದೇ ಸರಳ ರೇಖೆಯಂತೆ ಅಂತ ಹೇಳ್ತಾರೆ. ಕೆಲವೊಬ್ರು ಸರ್ಕ್ಯುಲರ್, ಒಂದು ಚಕ್ರಾಕಾರವಾಗಿ. ಪ್ರಾಚೀನ ಇತಿಹಾಸ ಅಥವಾ ಪ್ರಾಚೀನ ಗ್ರಂಥಗಳಲ್ಲಿ ಎಲ್ಲವೂ ಸೃಷ್ಟಿ ಕ್ರಮವನ್ನ ಒಂದು ಚಕ್ರಕ್ಕೆ ಹೋಲಿಸಿದ್ದಾರೆ, ಕಾಲವನ್ನು ಚಕ್ರಕ್ಕೆ ಹೋಲಿಸಿದ್ದಾರೆ, ಕಾಲಚಕ್ರ. ಸೊ ಇಲ್ಲಿ ಒನ್ ಲೈನ್ ಅಲ್ಲ, ಸೃಷ್ಟಿ ಸ್ಥಿತಿ ಮತ್ತು ಲಯ, ಸೃಷ್ಟಿ ಸ್ಥಿತಿ ಲಯ, ಹೀಗೆ ಒಂದು ಚಕ್ರ ರೂಪದಲ್ಲಿ ಚಕ್ರವತ್ ಪರಿವರ್ತಂತೆ, ಈ ಚಕ್ರ ರೂಪದಲ್ಲಿ ಪರಿವರ್ತನೆ ಆಗ್ತಾ ಇರ್ತದೆ ಅನ್ನುವಂಥದ್ದು ಇದೊಂದು ವಿಚಾರ. ಹೀಗೆ ಅನೇಕ ವಿಚಾರಗಳು ಸೃಷ್ಟಿಯ ಕ್ರಮದಲ್ಲಿ ಜೋಡಿಸಲ್ಪಟ್ಟಿದೆ. ಪ್ರಾಯಶಃ ಇವತ್ತು ಮೊದಲನೇ ಶ್ಲೋಕ ಮಾತ್ರ ಚರ್ಚೆ ಆಯ್ತು. ಇಲ್ಲ, ಮೊದಲನೇ ಶ್ಲೋಕದಲ್ಲೇ ಇಷ್ಟೊಂದು ವಿಷಯ ತಿಳ್ಕೊಂಡೆ, ಅದ್ರೆಲ್ಲ ಎಷ್ಟು ವಿಷಯ ಅಡಕವಾಗಿತ್ತಲ್ವಾ ಅದ್ರಲ್ಲಿ. ಹಾಗಾಗಿ ಅದನ್ನು ಸ್ವಲ್ಪವಾದ್ರೂ ಅದನ್ನ ಅರ್ಥ ಮಾಡ್ಕೊಂಡ್ರೆ ಮುಂದಿದ್ದು ಅರ್ಥ ಆಗ್ತಾ ಹೋಗ್ಬಹುದು ಅಂತ ನನ್ಗೆ. ಹಾಗಾಗಿ ಅದಕ್ಕೆ ರಿಲೇಟೆಡ್ ತಿಳ್ಕೊಂಡಿದ್ದು ಒಳ್ಳೇದಾಯ್ತು. ನಂಗೆ ಎಷ್ಟೋ ಗೊತ್ತೇ ಇರ್ಲಿಲ್ಲ ಇದೆಲ್ಲ. ಹಾಗಾಗಿ ನಂಗೆ ಹೀಗೆ ಬೇಕು ಆಕ್ಚುಲಿ. ನೀವು ಯಾವುದೇ ಸಂದರ್ಭದಲ್ಲೂ ಮುಕ್ತವಾಗಿ ಹೇಳ್ಬೋದು, ಇದು ಸಾಕು, ಇದು ಬೇಕು, ಈ ವಿಚಾರಗಳನ್ನ. ಇಲ್ಲ ಇಲ್ಲ, ನಂಗೆ ಸಾಕು ಅಂತ ಅನ್ಸೋದೇ ಇಲ್ಲ, ಅಂದ್ರೆ ಬೇಕು ಅಂತ ತುಂಬಾ ಅನ್ಸುತ್ತೆ. ಆದ್ರೆ ಹಿಡಿ ಪಾತ್ರೆ ಏನ್ ಹೇಳ್ತಾರೆ, ಅದೊಂದು ಶ್ಲೋಕ ಇದೆ, ಮರ್ತೋಯ್ತು ನಂಗೆ. ಎಷ್ಟು ಪಾತ್ರೆ ಇರತ್ತೋ ಅಷ್ಟು ತುಂಬ್ಕೋಬಹುದು ಅಂತ. ನನ್ನ ಪಾತ್ರೆ ವಿಸ್ತರಿಸ್ಕೊಳ್ಳೋಕೆ ಇದೆಲ್ಲ ಕೆಲ್ಸ. ಅದು ಸ್ವಲ್ಪ ದೊಡ್ಡದಾದಂಗೆ ತುಂಬ್ಕೋಬಹುದು, ಒಮ್ಮೆಲೆ ಚಿಕ್ಕದಿರುವಾಗ ತುಂಬ್ಕೊಳ್ಳೋದು ಕಷ್ಟ ಆಗ್ಬೋದು ಅಷ್ಟೇ. ಕೆಲವೊಂದು ತುಳುಕಿ ಹೋಗ್ಬಿಡ್ಬೋದು. ನೆಕ್ಸ್ಟ್ ಇನ್ನೊಂದು ಉದ್ದೇಶ ಪಾತ್ರೆಯ ವಿಸ್ತಾರಕ್ಕೆ, ವೇದ ಸಾರ ತಿಳ್ಕೊಳ್ಳೋಕೆ, ಸಂಸ್ಕೃತ ಕಲಿಯೋಕೆ ಫಸ್ಟ್, ಸೆಕೆಂಡ್ ವೇದ ತಿಳ್ಕೊಳ್ಳೋಕೆ, ಮೂರನೇದು ಪಾತ್ರೆಯ ವಿಸ್ತಾರಕ್ಕೆ. ಓಕೆ, ತುಂಬಾ ಧನ್ಯವಾದ ಸರ್. ತುಂಬಾ ಧನ್ಯವಾದ. ನಿಮ್ಗೂ ಧನ್ಯವಾದಗಳು. ನಾನ್ ನಿಮ್ಗೆ ಕಾಟ ಕೊಡ್ತಾ ಇದ್ದೀನಿ. ಧನ್ಯವಾದ. ಇಲ್ಲ ಇಲ್ಲ ಇಲ್ಲ, ಖಂಡಿತ ಇಲ್ಲ, ಖಂಡಿತ ಇಲ್ಲ.
ಸರಿ. ಸರಿ. ಮತ್ತೆ ಮನೇಲೆಲ್ಲ ಸೌಖ್ಯ ಅಲ್ಲ ಸರ್? ಎಲ್ಲ ಹೇಳಿ ಓಕೆ, ನಿಮಗೆ. ಎಲ್ಲ ಎಲ್ಲ ಆರೋಗ್ಯ. ನಿಮ್ ಮನೇಲೂ ಆರೋಗ್ಯ ಅಲ್ವಾ? ಇಲ್ಲ ಸರ್, ಆರೋಗ್ಯ. ಎಲ್ಲ ಆರೋಗ್ಯ. ಹಾ. ಓಕೆ ಸರ್. ಸಿಗೋಣ ಹಾಗಿದ್ರೆ ಮುಂದಿನ ಮತ್ತೆ ಶನಿವಾರ. ಮತ್ತೆ ಹಾ. ಶನಿವಾರ ಸಿಗುವ. ನಮಸ್ತೆ. ಸರಿ. ಧನ್ಯವಾದ. ನಮಸ್ತೆ. ನಾನ್ ಲೀವ್ ಆಗ್ಬೇಕಾ ನೀವಾ? ರೆಕಾರ್ಡ್ ಹಾಳಾಗ್ಬಾರ್ದು ಅಂದ್ರೆ. ತೊಂದ್ರೆ ಇಲ್ಲ, ತೊಂದ್ರೆ ಇಲ್ಲ. ನಾನ್